ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ತಿ ನಾ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಮೊದಲ ಅಧ್ಯಾಯದ ಮೊದಲ 3 ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಪ್ರಥಮೋಧ್ಯಾಯಃ. ಜನಕ ಉವಾಚ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಮೇತದ್ ಬ್ರೂಹಿ ಮಮ ಪ್ರಭೋ. ಜನಕರಾಜನು ಅಷ್ಟಾವಕ್ರನನ್ನು ಕೇಳುತ್ತಾನೆ, ಜ್ಞಾನವನ್ನು ಸಂಪಾದಿಸುವುದು ಹೇಗೆ, ಮೋಕ್ಷವನ್ನು ಹೊಂದುವುದು ಹೇಗೆ, ವೈರಾಗ್ಯವನ್ನು ತಾಳುವುದು ಹೇಗೆ? ಪ್ರಭುವೇ, ನನಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿರಿ. ಜನಕರಾಜನು ಒಂದೇ ಸಲಕ್ಕೆ ಅನೇಕ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾನೆ. ನಮಗೆ ಜ್ಞಾನವೆಂದರೆ ಏನೆಂಬುದೇ ತಿಳಿದಿಲ್ಲ, ಇನ್ನು ಅದನ್ನು ಸಂಪಾದಿಸುವುದಾದರೂ ಹೇಗೆ? ಯಾರಿಗೆ ಜ್ಞಾನದ ಅವಶ್ಯಕತೆ ಇದೆ, ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ, ಅದನ್ನು ನಾವು ಮೊದಲು ತಿಳಿಯಬೇಕಾಗಿದೆ. ಜ್ಞಾನವೆಂದರೆ ನಮ್ಮ ಪ್ರಜ್ಞೆಯ ಆಕಾಶದಿಂದ ಹೊರಡುವ ನಮ್ಮ ಅನುಭವ. ನಾವು ಬೆಂಕಿಯನ್ನು ಮುಟ್ಟಿದಾಗ ಅದು ನಮ್ಮ ಕೈ ಸುಡುತ್ತದೆ, ಇದು ನಮ್ಮ ಅನುಭವ. ಇದೇ ನಮ್ಮ ಜ್ಞಾನವಾಗುತ್ತದೆ. ನಮ್ಮ ಅನುಭವಕ್ಕೆ ಬಾರದ, ನಮ್ಮ ಅನುಭವವಿಲ್ಲದ ತಿಳುವಳಿಕೆಗಳು ಜ್ಞಾನವೆನ್ನಿಸುವುದಿಲ್ಲ. ನಮ್ಮ ಜ್ಞಾನಕ್ಕೆ ಎಲ್ಲವನ್ನೂ ಅನುಭವಿಸಲೇಬೇಕೆಂದಿಲ್ಲ. ನಮ್ಮ ಬುದ್ಧಿಗೆ ಅದು ತಲುಪಿದರೆ ಸಾಕು. ನೀರಿನಲ್ಲಿ ಮುಳುಗುತ್ತೇವೆ ಎಂಬ ಜ್ಞಾನಕ್ಕೆ ನೀರಿನಲ್ಲಿ ಮುಳುಗುವ ನಮ್ಮ ಅನುಭವವೇ ಬೇಕಾಗಿಲ್ಲ. ನೀರಿನಲ್ಲಿ ಮುಳುಗಿ ಸಾಯುವವರನ್ನು ನೋಡಿದರೆ ಅದೇ ಸಾಕು, ಅದು ನಮ್ಮ ಜ್ಞಾನವಾಗುತ್ತದೆ. ನಮ್ಮ ದೇಹದ ಜ್ಞಾನ, ನಮ್ಮ ಮನಸ್ಸಿನ ಜ್ಞಾನ, ನಮ್ಮ ಆತ್ಮದ ಜ್ಞಾನ, ಪ್ರಕೃತಿಯ ಜ್ಞಾನ, ವ್ಯವಹಾರ ಜ್ಞಾನ, ಇವೆಲ್ಲವೂ ಜ್ಞಾನವೇ ಆಗುತ್ತದೆ. ನಮ್ಮ ದೇಹದ ಪರಿಚಯ, ಅಂಗಾಂಗಗಳ ಪರಿಚಯ, ಅವುಗಳ ಪರಿಮಿತಿಗಳು, ದೇಹಕ್ಕೆ ಸಂಬಂಧಿಸಿದ ಸಮಸ್ತ ವಿಷಯಗಳು ನಮ್ಮ ದೈಹಿಕ ಜ್ಞಾನವಾಗುತ್ತದೆ. ದೈಹಿಕ ಜ್ಞಾನದಿಂದ ನಮಗೆ ದೇಹದ ಮೇಲೆ ನಿಯಂತ್ರಣವು ದೊರಕುತ್ತದೆ. ಜ್ಞಾನದಿಂದ ಮಾತ್ರವೇ ನಮಗೆ ಆಯಾ ವಸ್ತು ವಿಷಯಗಳ ಮೇಲೆ ಅಧಿಕಾರ ಸಿಗುತ್ತದೆ. ನಮಗೆ ಯಾವುದರ ಜ್ಞಾನವಿಲ್ಲವೋ ಆಗ ಆ ವಸ್ತುವಾಗಲಿ ವಿಷಯವಾಗಲಿ ಅದು ನಮ್ಮಲ್ಲಿ ಭಯವನ್ನು, ಸಂದೇಹವನ್ನು ಸೃಷ್ಟಿಸುತ್ತದೆ. ಜ್ಞಾನವೆಂದರೆ ಧೈರ್ಯ, ಅಧಿಕಾರ, ನಿಯಂತ್ರಣ. ಇದೇ ಜ್ಞಾನದ ಮಹತ್ವ. ನಾವು ಯಾವುದೇ ವಸ್ತು ವಿಷಯದ ಮೇಲೆ ಸ್ವಾಮಿತ್ವವನ್ನು, ಅಧಿಕಾರ, ನಿಯಂತ್ರಣವನ್ನು ಹೊಂದಬೇಕಾದರೆ ನಮಗೆ ಅದರ ಮೇಲಿನ ಸಮಗ್ರ ಜ್ಞಾನ ಅಗತ್ಯ. ನಾವು ವಾಹನವನ್ನಾಗಲಿ, ವಿಮಾನವನ್ನಾಗಲಿ, ಹಡಗನ್ನಾಗಲಿ ಚಾಲನೆ ಮಾಡಲು, ಅದನ್ನು ನಿಯಂತ್ರಿಸಲು ಅವುಗಳ ಮೇಲಿನ ಸಂಪೂರ್ಣ ಜ್ಞಾನ ಅವಶ್ಯಕ. ನಾವು ಒಬ್ಬ ರೋಗಿಯನ್ನು ಗುಣಪಡಿಸಬೇಕಾದರೆ ರೋಗದ ಜ್ಞಾನ ಮತ್ತು ರೋಗಿಯ ಜ್ಞಾನ ಅವಶ್ಯಕ. ನಾವು ಒಂದು ಕುದುರೆಯನ್ನು ಸವಾರಿ ಮಾಡಬೇಕಾದರೆ ಕುದುರೆಯ ನಡವಳಿಕೆ ಮತ್ತು ಅದರ ಮೇಲಿನ ನಿಯಂತ್ರಣದ ಕ್ರಮಗಳನ್ನು ತಿಳಿಯುವುದು ಅವಶ್ಯಕ. ನಮಗೆ ಯಾವುದರ ಮೇಲೆ ಜ್ಞಾನವಿಲ್ಲವೋ ನಮಗೆ ಅದರ ಮೇಲೆ ನಿಯಂತ್ರಣವಾಗಲಿ ಸ್ವಾಮಿತ್ವವಾಗಲಿ ಸಾಧ್ಯವಿಲ್ಲ. ದೈಹಿಕ, ಭೌತಿಕ, ವ್ಯಾವಹಾರಿಕ ಜ್ಞಾನವು ನಮ್ಮ ದೈನಂದಿನ ಜೀವನಕ್ಕೆ, ನಮ್ಮ ಸಂಸಾರ ಜೀವನಕ್ಕೆ ಮತ್ತು ಸಂಪತ್ತು ಗಳಿಸಲು ಸಹಕಾರಿಯಾಗುತ್ತದೆ. ಎಲ್ಲಕ್ಕಿಂತಲೂ ಮುಖ್ಯವಾದುದು ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ. ಇದು ಈ ಅಷ್ಟಾವಕ್ರ ಗೀತೆಗೆ ಸಂಬಂಧಿಸಿದ ವಿಷಯ. ಯಾರಿಗೆ ಯಾವ ವಿಷಯವು ನನಗೆ ತಿಳಿಯದು ಎಂದು ತಿಳಿದಿದ್ದಾರೆಯೋ ಅವರಿಗೆ ತಿಳಿಯಲು ಸಾಧ್ಯ. ನನಗೆ ಎಲ್ಲಾ ಗೊತ್ತಿದೆ, ನನಗೆ ಅದರ ಜ್ಞಾನವಿದೆ ಎಂದು ಯಾರು ಭಾವಿಸುತ್ತಾನೆಯೋ ಅವನಿಗೆ ತಿಳಿಯಲೂ ಅಸಾಧ್ಯವಾಗುತ್ತದೆ. ಜ್ಞಾನವೆನ್ನುವುದು ಬೆಳಕಿನಂತೆ, ಅಜ್ಞಾನವು ಕತ್ತಲೆ. ಯಾವುದೇ ವಿಷಯದ ಜ್ಞಾನವನ್ನು ಹೊಂದಲು ಮೊದಲು ನಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ಮಾತ್ರವೇ ನಮ್ಮ ಮನಸ್ಸು ಮತ್ತು ಬುದ್ಧಿಯು ಬಾಗಿಲು ತೆರೆಯುತ್ತದೆ. ನಮ್ಮ ಮನಸ್ಸು ಒಂದು ಅಗಾಧವಾದ ಶಕ್ತಿ. ನಮ್ಮ ನೆನಪು, ನಮ್ಮ ಬುದ್ಧಿ, ನಮ್ಮ ಅಂಗಾಂಗಗಳು ಎಲ್ಲವೂ ನಮ್ಮ ಮನಸ್ಸಿನ ಅಧೀನದಲ್ಲಿವೆ. ನಮಗೆ ಮನಸ್ಸಿದ್ದರೆ ಮಾತ್ರವೇ ಆಸಕ್ತಿಯುಂಟಾಗುತ್ತದೆ. ನಮ್ಮ ಮನಸ್ಸು ಯಾವುದೇ ವಿಷಯವನ್ನು ತಿಳಿಯುವ ಮೊದಲು ಆ ವಿಷಯವು ನಮಗೆ ಯಾವ ರೀತಿಯಲ್ಲಿ ಪ್ರಯೋಜನವಾಗಬಹುದು ಎಂದು ಯೋಚಿಸುತ್ತದೆ. ಆ ವಿಷಯವಾಗಲಿ ವಸ್ತುವಾಗಲಿ ಪ್ರಯೋಜನಕಾರಿಯಾದರೆ ಮಾತ್ರವೇ ನಮ್ಮ ಮನಸ್ಸು ತನ್ನ ಬಾಗಿಲನ್ನು ತೆರೆಯುತ್ತದೆ. ತೆರೆದ ಮನಸ್ಸು ಅತ್ಯಂತ ಪ್ರಯೋಜನಕಾರಿ.
ಎಲ್ಲದರಲ್ಲಿಯೂ ಉತ್ಸಾಹವನ್ನು ಆಸಕ್ತಿಯನ್ನು ಉಂಟು ಮಾಡುತ್ತದೆ. ನಮ್ಮ ದೇಹವು ಒಂದು ಯಂತ್ರ. ಈ ಯಂತ್ರವನ್ನು ನಿಯಂತ್ರಿಸುವುದು ನಮ್ಮ ಮನಸ್ಸು. ನಮ್ಮ ಮನಸ್ಸು ಎಲ್ಲಿದೆ ಇದು ಯಾರೂ ತಿಳಿಯರು. ನಮ್ಮ ಮೆದುಳಿನ ಮೂಲಕ ನಮ್ಮ ಮನಸ್ಸು ದೇಹವನ್ನು ಅಂಗಾಂಗಗಳನ್ನು ನಿಯಂತ್ರಿಸುತ್ತದೆ. ನಮ್ಮ ಮನಸ್ಸು ನಮ್ಮ ಆತ್ಮದ ಆಪ್ತ ಸೇವಕ. ಅಜ್ಞಾನದ ಸ್ಥಿತಿಯಲ್ಲಿ ಅಹಂಕಾರದ ಸೇವಕನಾಗುತ್ತದೆ. ನಮ್ಮ ಮನಸ್ಸು ಎಲ್ಲೆಲ್ಲಿಯೂ ಸಂಚರಿಸುತ್ತದೆ. ನಮ್ಮ ಮನಸ್ಸು ಒಂದು ಶಕ್ತಿಯೇ ಹೊರತು ಅದಕ್ಕೆ ತನ್ನದೇ ಆದ ಬುದ್ಧಿಯಾಗಲಿ ಜ್ಞಾನವಾಗಲಿ ಇಲ್ಲ. ಮನಸ್ಸಿನ ಮೂಲಾಧಾರ ನೆನಪು. ಮನಸ್ಸಿಗೆ ಬುದ್ಧಿಯ ಹರಿತ ಮತ್ತು ಜ್ಞಾನದ ಬೆಳಕಿನ ಅವಶ್ಯಕತೆ ಬೇಕು. ಜ್ಞಾನವೆಂದರೆ ಸತ್ಯವಾದ ತಿಳುವಳಿಕೆ. ಜ್ಞಾನವೆಂದರೆ ಅಸತ್ಯವಲ್ಲ. ನಮ್ಮ ಆತ್ಮವೊಂದನ್ನು ಬಿಟ್ಟರೆ ನಮ್ಮ ದೇಹದಲ್ಲಿ ಎಲ್ಲವೂ ಅವಲಂಬಿಗಳೇ. ಎಲ್ಲವೂ ಪ್ರಾಣಶಕ್ತಿಯ ಆಧಾರದಿಂದಲೇ ಕಾರ್ಯಗತವಾಗಿವೆ. ನಮ್ಮ ದೇಹದಲ್ಲಿ ಪ್ರವಹಿಸುವ ಪ್ರಾಣಶಕ್ತಿಯೇ ಆಹಾರದ ಮೇಲೆ ಅವಲಂಬಿಯಾಗಿದೆ. ಪ್ರಾಣವಿದ್ದರೆ ಮಾತ್ರ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಬುದ್ಧಿ, ಪ್ರಜ್ಞೆ, ಜ್ಞಾನ ಎಲ್ಲವೂ ಪ್ರಾಣದ ಮೇಲೆಯೇ ಅವಲಂಬಿಸಿವೆ. ಜ್ಞಾನದಲ್ಲಿ ಹಲವು ವಿಧ. ವಸ್ತು ವಿಷಯಗಳ ಜ್ಞಾನವನ್ನು ವಿಜ್ಞಾನವೆನ್ನುತ್ತಾರೆ. ಈ ವಿಜ್ಞಾನವು ಎಲ್ಲರ ಬುದ್ಧಿಯ ವ್ಯಾಪ್ತಿಯಲ್ಲಿ ಬರುತ್ತದೆ. ತಿಳಿದಿಲ್ಲದಿರುವುದು, ಆದರೆ ತಿಳಿಯಲು ಸಾಧ್ಯವಾಗುವುದು ನಮ್ಮ ಪ್ರಕೃತಿಯ ಮತ್ತು ಪ್ರಾಪಂಚಿಕ ಜ್ಞಾನ. ತಿಳಿಯಲು ಸಾಧ್ಯವಾಗದ ಜ್ಞಾನ, ಆದರೆ ಅನುಭವಿಸಲು ಸಾಧ್ಯವಾದ ಜ್ಞಾನ ಅಧ್ಯಾತ್ಮ ಜ್ಞಾನ. ಈ ಜ್ಞಾನವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ವಿಧಾನವನ್ನು ವಿದ್ಯೆ ಎನ್ನುತ್ತಾರೆ. ಇದು ನಮ್ಮ ಕಾರ್ಯಕುಶಲತೆಯೇ ಆಗಿದೆ. ವಿದ್ಯೆಯಲ್ಲಿ ಪರವಿದ್ಯೆ ಮತ್ತು ಅಪರವಿದ್ಯೆ ಎಂಬ ಎರಡು ವಿಧಗಳು. ವಸ್ತು ವಿಷಯಗಳ ಜ್ಞಾನ, ದೈಹಿಕ ಜ್ಞಾನ, ಭೌತಿಕ ಜ್ಞಾನ, ಯಂತ್ರಜ್ಞಾನ, ತಂತ್ರಜ್ಞಾನ ಇವೆಲ್ಲವೂ ಅಪರ ವಿದ್ಯೆಗಳು. ನಮ್ಮ ಜೀವನವನ್ನು ಸುಗಮ ಮಾಡಲು ಸಹಾಯಕವಾಗಿವೆ. ನಮ್ಮ ಮೇಲಿನ ನಿಯಂತ್ರಣವನ್ನು ಹೊಂದುವ ವಿದ್ಯೆಯು ಪರವಿದ್ಯಾ ಎನ್ನುತ್ತಾರೆ. ಪರವಿದ್ಯೆ ಎಂದರೆ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ. ತಪ, ಜಪ, ತಪ, ನೇಮ, ನಿಯಮ, ಯೋಗ, ಧ್ಯಾನ ಇವೆಲ್ಲವನ್ನು ಪರವಿದ್ಯೆ ಎನ್ನುತ್ತಾರೆ. ಪರವಿದ್ಯೆ ಎಂದರೆ ನಮ್ಮನ್ನು ನಾವು ಸಮಗ್ರವಾಗಿ ತಿಳಿಯುವುದು. ಅಪರವಿದ್ಯೆಯು ನಮ್ಮನ್ನು ಕತ್ತಲೆಯ ಲೋಕಕ್ಕೆ ತಳ್ಳುತ್ತದೆ ಮತ್ತು ಪರವಿದ್ಯೆಯು ನಮ್ಮನ್ನು ಇನ್ನೂ ಕತ್ತಲೆಗೆ ತಳ್ಳುತ್ತದೆ ಎಂದು ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ವಸ್ತು ವಿಷಯಗಳ ಜ್ಞಾನ. ಪ್ರಾಪಂಚಿಕ ವಸ್ತುಗಳೆಲ್ಲವೂ ಕತ್ತಲೆಯ ವಸ್ತುಗಳು. ನಿರಂತರ ಬದಲಾವಣೆಯನ್ನು ಹೊಂದುವ, ಕೊನೆಗೆ ಮಾಯವಾಗುವ ಈ ಪ್ರಾಪಂಚಿಕ ವಸ್ತುಗಳ ಜ್ಞಾನವು ನಮ್ಮ ಜೀವನೋಪಾಯಕ್ಕೆ ಸಹಾಯಕವಾಗಿವೆ. ಇದರಿಂದ ನಮಗೆ ನಮ್ಮ ಅಸ್ತಿತ್ವವು ತಿಳಿಯುವುದಿಲ್ಲ. ನಮ್ಮ ಮನಸ್ಸು ಯಾವ ವಿಷಯವನ್ನು ಕುರಿತು ಚಿಂತಿಸುವುದೋ ಅದರ ರೂಪಗಳನ್ನು ಹೊಂದುತ್ತದೆ ಮತ್ತು ಅದರ ಗುಣಗಳನ್ನು ಸವಿಯುತ್ತದೆ. ಪರವಿದ್ಯೆ ಆತ್ಮದ ಅಥವಾ ಆತ್ಮಜ್ಞಾನವು ಎಣೆಯಿಲ್ಲದ, ಯಾವ ರೂಪವೂ ಇಲ್ಲದ, ಗುಣಗಳಿಲ್ಲದ ಲೋಕಕ್ಕೆ ತಳ್ಳುತ್ತದೆ. ಎಲ್ಲಾ ಪರಿಮಿತ ಲೋಕಕ್ಕೆ ಮೀಸಲಾಗಿರುವ ನಮ್ಮ ಮನಸ್ಸು ಮತ್ತು ಶರೀರವು ಇದನ್ನು ಇನ್ನೊಂದು ಕತ್ತಲೆಯ ಅಜ್ಞಾತ ಲೋಕವೆಂದೇ ಭಾವಿಸುತ್ತದೆ. ನಮ್ಮ ಮನಸ್ಸು ಬುದ್ಧಿಗೆ ಆಧ್ಯಾತ್ಮ ಲೋಕವು ತಿಳಿಯದ ಕತ್ತಲೆಯ ಲೋಕವೇ ಆಗಿದೆ. ಮೋಕ್ಷವನ್ನು ಹೊಂದುವುದು ಹೇಗೆ? ಮೋಕ್ಷವೆಂದರೇನು? ಮೋಕ್ಷದ ಲಕ್ಷಣಗಳೇನು? ಮೋಕ್ಷದ ಫಲವೇನು? ಯಾವುದರಿಂದ ಮೋಕ್ಷ ಮತ್ತು ಯಾರು ಮೋಕ್ಷಕ್ಕೆ ಅರ್ಹರು? ಈ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿಯೇ ಇವುಗಳೆಲ್ಲದರ ಅರ್ಥವೂ ಇದೆ. ಯಾರು ಅಸಂತುಷ್ಟರು, ಯಾರಿಗೆ ಜೀವನವು ಜೀವಿಸುವುದು ನಿರ್ಭರವಾಗಿದೆಯೋ, ಸಹಿಸಲು ಅಸಾಧ್ಯವಾಗಿರುವುದೋ ಅವರೇ ಕಷ್ಟಗಳಿಂದ, ನೋವಿನಿಂದ ಮುಕ್ತಿಯನ್ನು ಹೊಂದಲು ಬಯಸುತ್ತಾರೆ. ಈ ನಮ್ಮ ದೇಹವು 9 ಬಾಗಿಲುಗಳುಳ್ಳ ಒಂದು ಪಟ್ಟಣವಾಗಿದೆ. ಈ ದೇಹದಲ್ಲಿ ಬಂಧಿಯಾಗಿರುವವನು ಅನುಭವಿಯಾದ ಆತ್ಮ. ಎಲ್ಲಾ ನೋವುಗಳು, ಸುಖ ದುಃಖಗಳು, ವೃದ್ಧ ವ್ಯಾಧಿಗಳು, ರೋಗ ರುಜಿನಗಳು ದೇಹಕ್ಕೆ ಆಗುವುದು ಸ್ವಾಭಾವಿಕ. ಇವುಗಳನ್ನು ಅನುಭವಿಸುವುದು ನಮ್ಮ ಆತ್ಮ. ಎಲ್ಲಾ ಭಾವನೆಗಳು, ಭಯ, ಆತಂಕ, ಆಸೆ, ನಿರಾಸೆಗಳು, ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನಮ್ಮ ಮನಸ್ಸಿನಲ್ಲಿ ತುಂಬಿದರೂ ಇದರ ಅನುಭವಿಯು ನಮ್ಮ ಆತ್ಮ. ನಮ್ಮ ಭಾವನೆಗಳೆಲ್ಲವೂ ನಮ್ಮ ಕಣ್ಣು, ಕಿವಿ, ನಾಲಿಗೆ ಮುಂತಾದ ಅಂಗಾಂಗಗಳಲ್ಲಿಯೇ ಪ್ರಕಟವಾಗುತ್ತವೆ. ಇವೆಲ್ಲದರ ಅನುಭವಿಯು ನಮ್ಮ ಆತ್ಮ. ನಾವು ದೇಹವಲ್ಲ, ಮನಸ್ಸಲ್ಲ, ಇಂದ್ರಿಯಗಳಲ್ಲ.
ಯಾವ ಪ್ರಾಪಂಚಿಕ ವಸ್ತುವು ಅಲ್ಲ ಎಂಬ ತಿಳುವಳಿಕೆ ಇದ್ದರೂ ನಾವು ನಮ್ಮ ಆತ್ಮದ ಅನುಭವದಿಂದ ದೂರವಾಗಲಾರೆವು. ಜೀವಂತವಾಗಿರುವವರೆಗೂ ನಮ್ಮ ದೇಹದ, ಮನಸ್ಸಿನ ಮತ್ತು ಪ್ರಪಂಚದ ವಸ್ತು ವಿಷಯಗಳ ಸಂಪರ್ಕದಿಂದ ದೂರವಾಗಲಾರೆವು. ಇದು ಯಾರಿಗೂ ತಪ್ಪಿದ್ದಲ್ಲ. ಈ ದೇಹದ, ಮನಸ್ಸಿನ ಮತ್ತು ಪ್ರಾಪಂಚಿಕ ವಸ್ತುಗಳೇ ನಮ್ಮ ದುಃಖಕ್ಕೆ ಮತ್ತು ನೋವಿಗೆ ಕಾರಣವಾಗಿರುವುದರಿಂದ ನಾವು ಈ ದೇಹದ ಮತ್ತು ಮನಸ್ಸಿನ ಬಂಧನಗಳಿಂದ ಪಡೆಯುವ ಸ್ವಾತಂತ್ರ್ಯವೇ ಮೋಕ್ಷ. ಈ ನೋವುಗಳನ್ನು ಅನುಭವಿಸುತ್ತಿರುವವರೇ ಮೋಕ್ಷವನ್ನು ಬಯಸುತ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಜನ್ಮ ಮರಣಗಳ ಚಕ್ರದಿಂದ ಹೊರಗೆ ಹೋಗುವುದನ್ನು ಉದ್ದೇಶಿಸಿ ಮತ್ತೆ ಮತ್ತೆ ಶರೀರಗಳನ್ನು ಪ್ರವೇಶಿಸಿ ಅದೇ ಪ್ರಪಂಚದ ನೋವು ದುಃಖಗಳನ್ನು ಮತ್ತೆ ಮತ್ತೆ ಅನುಭವಿಸುವುದರಿಂದ ನಿರ್ಗಮನವಾಗುವುದೇ ಆತ್ಮಕ್ಕೆ ಮೋಕ್ಷ. ಮೋಕ್ಷವು ಯಾರಿಗೆ? ಆರೋಗ್ಯವಾಗಿರುವ, ಸಂಪದ್ಭರಿತನಾಗಿರುವ, ಸಂತೋಷದಿಂದ ಜೀವಿಸುವ ವ್ಯಕ್ತಿಗೆ ಮೋಕ್ಷವಾದರೂ ಏಕೆ ಬೇಕು? ಬಡತನದಿಂದ, ಅಜ್ಞಾನದಿಂದ, ರೋಗ ರುಜಿನಗಳಿಂದ, ತೀರದ ಆಸೆಗಳಿಂದ ಬಳಲುತ್ತಿರುವ ವ್ಯಕ್ತಿಗೆ ಈ ಬವಣೆಗಳಿಂದ ಮುಕ್ತಿ ಸಿಕ್ಕರೆ ಸಾಕು. ಬದುಕಿರುವಾಗಲೇ ಮೋಕ್ಷವೇ ಹೊರತು ಮರಣದ ನಂತರವಲ್ಲ. ಮರಣದ ನಂತರ ಅನುಭವಿಸುವುದಕ್ಕೆ ಅಂಗಾಂಗಗಳು ಇಲ್ಲದಿರುವುದರಿಂದ ಎಲ್ಲರೂ ಮೋಕ್ಷವನ್ನೇ ಹೊಂದುತ್ತಾರೆ. ಮರಣದ ನಂತರ ಏನಾಗುವುದೋ ಇದುವರೆಗೂ ಯಾರಿಗೂ ತಿಳಿದಿಲ್ಲ. ಯಾರಿಗೆ ಯಾವ ಆಸೆಯೂ ಇಲ್ಲವೋ, ಯಾರು ಸ್ವತಂತ್ರದಿಂದ ಸಂತೋಷದಿಂದ ಇರುವರೋ ಅವರಿಗೆ ಮೋಕ್ಷವು ಅವರಲ್ಲಿಯೇ ಇರುತ್ತದೆ. ಆದರೆ ಪ್ರಪಂಚದಲ್ಲಿ ಎಷ್ಟು ಜನ ಜೀವಂತವಾಗಿರುವಾಗಲೇ ಈ ಮೋಕ್ಷವನ್ನು ಅನುಭವಿಸುತ್ತಾರೆ? ಆತ್ಮಕ್ಕೆ ಮೋಕ್ಷವಿದೆಯೇ? ಆತ್ಮವೆಂದರೇನು? ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಆತ್ಮದ ಸ್ವಭಾವ ಆನಂದ, ಸ್ವಾತಂತ್ರ್ಯ ಮತ್ತು ಪ್ರಜ್ಞೆ. ಆತ್ಮವು ಪ್ರಾಣ ಮತ್ತು ಪ್ರಜ್ಞೆಯ ಸಂಗಮ. ಆತ್ಮವು ದೇಹವನ್ನು ಪ್ರವೇಶಿಸಿ ಒಬ್ಬ ವ್ಯಕ್ತಿಯಾದಾಗ ಎಲ್ಲ ಬವಣೆಗಳು ಪ್ರಾರಂಭವಾಗುತ್ತವೆ. ದೇಹದ ಏರುಪೇರುಗಳು, ಮನಸ್ಸಿನ ಆಸೆ, ಭಯ, ಆತಂಕಗಳು ಮತ್ತು ಪ್ರಪಂಚದ ಹೊಡೆತಗಳು ಎಲ್ಲವೂ ದೇಹಧಾರಿಯಾದ ಆತ್ಮಕ್ಕೆ. ದೇಹವಿಲ್ಲದೆ ಆತ್ಮಕ್ಕೆ ಯಾವ ಮಹತ್ವವೂ ಇಲ್ಲ. ಈ ಪ್ರಪಂಚವು ವಿರುದ್ಧ ತತ್ವಗಳ ಮೇಲೆಯೇ ಆಧಾರವನ್ನು ಹೊಂದಿರುವುದರಿಂದ ಈ ವಿರುದ್ಧ ತತ್ವಗಳ ಆಚೆಯೇ ಮೋಕ್ಷವಿದೆ. ವಿರುದ್ಧ ತತ್ವವೆಂದರೆ ಬಡತನ, ಸಿರಿತನ, ಆರೋಗ್ಯ, ಅನಾರೋಗ್ಯ ಅಥವಾ ಆರೋಗ್ಯ, ರೋಗ, ಬಿಸಿಲು, ತಂಪು, ಮಾಲೀಕ, ನೌಕರ, ಸುಖ, ದುಃಖ, ಜ್ಞಾನ, ಅಜ್ಞಾನ ಇವೆಲ್ಲವೂ ಪರಸ್ಪರ ಹೊಂದಾಣಿಕೆ ಮತ್ತು ಪರಸ್ಪರ ಆಧಾರವನ್ನು ಹೊಂದಿವೆ. ನಮಗೆ ಬಾಯಾರಿಕೆಯಾದಾಗಲೇ ನೀರು ಅಮೃತ, ಹಸಿವಾದಾಗಲೇ ಆಹಾರ ರುಚಿಕರ, ನಮಗೆ ವಿಶ್ರಮವಾದಾಗಲೇ ವಿಶ್ರಾಮ ಆನಂದದಾಯಕ. ಈ ವಿರುದ್ಧ ತತ್ವದಿಂದ ಮುಕ್ತಿಯೇ ಮೋಕ್ಷ. ಯಾರಿಗೆ ಬಂಧನವೋ ಅಸಹನೀಯವೋ ಅವರಿಗೆ ಸ್ವಾತಂತ್ರ್ಯದ ಅಗತ್ಯ ಬಂಧನದಲ್ಲಿಯೇ. ದೇಹಕ್ಕೆ ಮತ್ತು ಮನಸ್ಸಿಗೆ ಸುಭದ್ರತೆಯನ್ನು ಬಂಧನದಲ್ಲಿಯೇ ಕಂಡುಕೊಳ್ಳುತ್ತದೆ. ಆತ್ಮಕ್ಕೆ ಸ್ವಾತಂತ್ರ್ಯವೇ ಹೊರತು ದೇಹ ಮನಸ್ಸುಗಳಿಗಲ್ಲ. ದೇಹಭಾವವಿರುವವರಿಗೆ ಸುಭದ್ರತೆಯ ಅವಶ್ಯಕತೆ. ನಾವು ಒಂದು ಪಕ್ಷಿಯನ್ನು ಪಂಜರದಲ್ಲಿ ಬಂಧಿಸಿ ಸ್ವಲ್ಪ ಕಾಲದ ನಂತರ ಅದನ್ನು ಹೊರಗೆ ಬಿಟ್ಟರೆ ಅದು ಮತ್ತೆ ಪಂಜರದಲ್ಲಿಯೇ ಬಂದು ಸೇರುತ್ತದೆ. ಮನಸ್ಸಿನ ಮುಖ್ಯ ಕಾರ್ಯವೆಂದರೆ ದೇಹಕ್ಕೆ ಸುಖ ಮತ್ತು ಭದ್ರತೆಯನ್ನು ಹುಡುಕುವುದು. ಆತ್ಮವು ಜನನ ಮರಣ ರಹಿತ, ಆದಿಮಧ್ಯಾಂತರಹಿತ ಶಕ್ತಿಯಾಗಿರುವುದರಿಂದ ಅದಕ್ಕೆ ಭದ್ರತೆಯ ಅವಶ್ಯಕತೆಯೇ ಇಲ್ಲ. ನಾವು ಆತ್ಮಭಾವವನ್ನು ಹೊಂದಿದಾಗ ನಮಗೆ ಸಾವಿಲ್ಲ, ಚ್ಯುತಿಯಿಲ್ಲ ಎಂಬ ಭಾವನೆಗಳುಂಟಾಗಿ ನಮ್ಮ ಎಲ್ಲ ರೀತಿಯ ಭಯಗಳು ನಾಶವಾಗುತ್ತವೆ. ದೇಹ ಭಾವವನ್ನು ಹೊಂದಿದಾಗ ನಮಗೆ ಎಲ್ಲ ರೀತಿಯ ಭಯ, ಉದ್ವೇಗ ಮತ್ತು ಆತಂಕಗಳು ಸುತ್ತುವರಿಯುತ್ತವೆ. ಎಲ್ಲವೂ ನಮ್ಮ ಭಾವನೆಯ ಮೇಲೆ ಆಧಾರಿತವಾಗಿದೆ. ಜನಕರಾಜನು ಅಷ್ಟಾವಕ್ರನನ್ನು ಕೇಳುತ್ತಾನೆ, ಮುಮುಕ್ಷುವೆ, ವೈರಾಗ್ಯವೆಂದರೇನು? ವೈರಾಗ್ಯವನ್ನು ಹೇಗೆ ಹೊಂದುವುದು? ನಾವು ವೈರಾಗ್ಯವನ್ನು ಹೊಂದಲು ಶಕ್ತರಾಗಿದ್ದೇವೆಯೇ? ದಯವಿಟ್ಟು ಉತ್ತರಿಸಿ. ಅಷ್ಟಾವಕ್ರ ಮುಮುಕ್ಷು ಎಂದರೆ ಬದುಕಿರುವಾಗಲೇ ಮೋಕ್ಷವನ್ನು ಹೊಂದಿರುವವನು. ಮೋಕ್ಷವನ್ನು ಹೊಂದಿರುವವರಿಗೆ ಮಾತ್ರವೇ ವೈರಾಗ್ಯವೇ ಹೊರತು ಮೋಕ್ಷವನ್ನು ಯಾರೂ ಪಡೆಯಲಾರರು. ವೈರಾಗ್ಯವು ಜ್ಞಾನದ ಫಲ, ಮೋಕ್ಷವು ವೈರಾಗ್ಯವು ಜ್ಞಾನದ ಫಲ, ಮೋಕ್ಷವು ವೈರಾಗ್ಯದ ಫಲ.
ಅಷ್ಟಾವಕ್ರ ಉವಾಚ ಮುಕ್ತಿಮಿಚ್ಛಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವದಯಾತೋಷ ಸತ್ಯಂ ಪೀಯೂಷವದ್ಭಜ. ಅಷ್ಟಾವಕ್ರನು ಹೇಳುತ್ತಾನೆ, ಜನಕರಾಜನೇ, ನೀನು ಮುಕ್ತಿಯನ್ನು ಬಯಸುವುದಾದರೆ ನಮ್ಮ ಇಂದ್ರಿಯಗಳನ್ನು ಉತ್ತೇಜಿಸುವ ವಿಷಯಗಳನ್ನು ಮತ್ತು ವಸ್ತುಗಳನ್ನು ಇಂದ್ರಿಯಗಳನ್ನು ಉತ್ತೇಜಿಸುವ ವಿಷಯಗಳನ್ನು ವಸ್ತುಗಳನ್ನು ವಿಷದಂತೆಯೇ ಪರಿಗಣಿಸು, ಅವುಗಳಿಂದ ದೂರವಿರು. ಕ್ಷಮೆ, ದಯೆ, ಉದಾರತೆ, ಸಹಿಷ್ಣುತೆ, ತೃಪ್ತಿ ಮತ್ತು ಸತ್ಯ ಇವುಗಳನ್ನು ಅಮೃತದಂತೆ ಪರಿಗಣಿಸು. ಅಷ್ಟಾವಕ್ರನು ಜನಕರಾಜನಿಗೆ ಮೋಕ್ಷಕ್ಕೆ ಮೊದಲನೆಯ ಮಾರ್ಗವನ್ನು ಸೂಚಿಸುತ್ತಾನೆ. ಮನುಷ್ಯನು ಹೊರಗೆ ಒಂದೇ ವ್ಯಕ್ತಿಯಾಗಿ ಕಾಣಿಸಿದರೂ ಅವನು ಒಳಗೆ 100 ಚೂರಾಗಿರುತ್ತಾನೆ. ಅವನ ದೇಹ ಒಂದು ಭಾಗ, ಮನಸ್ಸೊಂದು ಭಾಗ, ಅವನ ಆತ್ಮವು ಒಂದು ಭಾಗ, ಅವನ ಜ್ಞಾನ, ನೆನಪುಗಳು, ಆಸೆಗಳು ಎಲ್ಲವೂ ಬೇರೆ ಬೇರೆಯೇ ಆಗಿವೆ. ಯಾವುದೂ ಒಂದಕ್ಕೊಂದು ಸ್ಪಂದಿಸದ ಅವನ ಆತ್ಮವು ತಡಪಡಿಸುತ್ತದೆ. ಅವನ ದೇಹವು ಹಸಿವುಗಳು ಒಂದು ದಿಕ್ಕಿಗೆ ಎಳೆದರೆ ಅವನ ಮನಸ್ಸು ಬೇರೆ ಕಡೆಗೆ, ದೇಹದ ಹಸಿವು ಒಂದು ದಿಕ್ಕಿಗೆ ಎಳೆದರೆ ಅವನ ಮನಸ್ಸು ಬೇರೆ ಕಡೆಗೆ ತಳ್ಳುತ್ತದೆ. ಅವನ ಮನಸ್ಸಿನಲ್ಲಿ ತುಂಬಿರುವ ಆಸೆಗಳು ಪ್ರಪಂಚದ ನೀತಿ ನಿಯಮಗಳಿಗೆ ವಿರುದ್ಧವಾಗಿಯೇ ಇರುತ್ತದೆ. ದೇಹವು ಆತ್ಮದ ಹೊರಗಿನ ಹೊದಿಕೆ. ಈ ದೇಹವನ್ನು ದೇಹದ ಅಂಗಾಂಗಗಳು ನಿಯಂತ್ರಿಸುವುದು ಮನಸ್ಸು. ಮನಸ್ಸು ಇಂದ್ರಿಯಗಳ ರಾಜ, ಮುಖ್ಯಸ್ಥ. ಎಲ್ಲಾ ಇಂದ್ರಿಯಗಳು ಮನಸ್ಸಿನ ಅಣತಿಯನ್ನು ಪಾಲಿಸುತ್ತವೆ. ಆದರೂ ಮನಸ್ಸೂ ಕೂಡ ಒಂದು ಇಂದ್ರಿಯವೇ. ಇಂದ್ರಿಯಗಳು ಇಂದ್ರಿಯ ವಿಷಯಗಳಿಗಿಂತಲೂ ಉತ್ತಮ, ಮನಸ್ಸು ಇಂದ್ರಿಯಗಳಿಗಿಂತಲೂ ಉತ್ತಮ, ಆತ್ಮವು ಮನಸ್ಸಿಗಿಂತಲೂ ಉತ್ತಮ. ಇನ್ನು ಮನಸ್ಸೆಂದರೇನು, ಆತ್ಮವೆಂದರೇನು, ಯಾರಿಗೆ ಮುಕ್ತಿ, ಯಾವುದರಿಂದ ಮುಕ್ತಿ, ದೇಹದ ಸ್ವಭಾವವೇನು, ಹೊರಗಿನ ಪ್ರಪಂಚದ ಪ್ರಕೃತಿಯ ಗುಣಗಳೇನು, ಈ ಸ್ವಭಾವಗಳನ್ನು ಬದಲಾಯಿಸಲು ಸಾಧ್ಯವೇ, ಬದಲಾಯಿಸುವ ಅಗತ್ಯವಿದೆಯೇ? ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಗಣಿಸಿದರೆ ನಮಗೆ ಸೂಕ್ತ ಉತ್ತರ ದೊರೆಯಬಹುದು. ಇಲ್ಲಿ ಪ್ರಕೃತಿ ಎಂದರೆ ಈ ವಿಶ್ವ, ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ನದಿ, ಬೆಟ್ಟಗಳು ಎಲ್ಲವೂ ನಮಗೆ ಕಾಣಬರುವ, ನಮ್ಮ ಎಲ್ಲೆಗೆ ನಿಲುಕದ ಸಮಸ್ತ ದೃಶ್ಯಗಳು, ಶಬ್ದಗಳು ಎಲ್ಲವೂ ಅಲೆಗಳ ಆಕಾರದಲ್ಲಿ ಚಲಿಸುತ್ತವೆ. ವಿಶ್ವದಲ್ಲಿ ಸಮಸ್ತ ವಸ್ತುಗಳಿಗೂ ತಮ್ಮದೇ ಆದ ಗುಣಗಳು, ರಾಜಸ, ತಾಮಸ, ಸಾತ್ವಿಕ ಗುಣಗಳು, ದೃಶ್ಯ, ಶಬ್ದ, ವಾಸನೆ, ಸವಿ ಮತ್ತು ಸ್ಪರ್ಶವನ್ನು ಹೊಂದಿರುವ ಪ್ರತಿ ವಸ್ತುವು ಒಂದರಿಂದ ಇನ್ನೊಂದು ಬೇರೆ ಬೇರೆಯ ರೀತಿಯಲ್ಲಿವೆ. ಇದಲ್ಲದೆ ವಿಶ್ವದಲ್ಲಿ ನಮಗೆ ಗೋಚರವಾಗದ ಶಕ್ತಿಗಳಿವೆ. ಆಕರ್ಷಣಾ ಶಕ್ತಿ, ವಿದ್ಯುತ್ ಶಕ್ತಿ, ಸಂಯೋಜನಾ ಶಕ್ತಿ ಮತ್ತು ವಿಭಜನ ಶಕ್ತಿ ಇವೆಲ್ಲವೂ ವಿಸ್ಮಯಕಾರಕವಾಗಿವೆ. ನಮ್ಮ ದೇಹವೂ ಕೂಡ ಒಂದು ವಿಶ್ವದಂತೆಯೇ ಇದೆ. ಇದು ವಿಶ್ವದ ಪ್ರತಿಬಿಂಬವೆಂದರೆ ತಪ್ಪಾಗಲಾರದು. ನಮ್ಮ ದೇಹದ ಹೊರಗೆ ಏನಿದೆಯೋ ನಮ್ಮ ದೇಹದೊಳಗೂ ಅದು ಪ್ರತಿಬಿಂಬಿತವಾಗಿದೆ. ಇದೆಲ್ಲವನ್ನೂ ಸೃಷ್ಟಿಸಿ ಚಾಲನೆಯಲ್ಲಿ ಇಟ್ಟಿರುವವನು ಯಾರೂ ಅರಿಯದ ಪರಮಾತ್ಮ. ವಿಶ್ವದ ಎಲ್ಲಾ ವೇದನೆ ಸಂವೇದನೆಗಳನ್ನು ಅನುಭವಿಸುವವನು, ಪ್ರತಿ ದೇಹದಲ್ಲಿಯೂ ನೆಲೆಸಿರುವ ಪರಮಾತ್ಮನ ಪ್ರತಿಬಿಂಬದಂತಿರುವ ಜೀವಾತ್ಮ. ಜೀವಾತ್ಮನಿಗೆ ಯಾವ ಅಧಿಕಾರವಿಲ್ಲದಿದ್ದರೂ ನಾನು ಎಂಬ ಅಹಂಕಾರವನ್ನು ಹೊಂದಿದ್ದಾನೆ. ಪರಮಾತ್ಮನ ದಿವ್ಯ ಸ್ವರೂಪ, ಸ್ವಭಾವ ಎಂದರೆ ಪ್ರಾಣ, ಪ್ರಜ್ಞೆ, ಜ್ಞಾನ ಮತ್ತು ಆನಂದ. ಈ ಗುಣಗಳು ವಿಶ್ವದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ದೇಹ ಮತ್ತು ವಿಶ್ವದಲ್ಲಿ ಕೃತಕ ಅಂತರವನ್ನು ಸೃಷ್ಟಿಸಿರುವುದು ನಮ್ಮ ಮನಸ್ಸು. ನಾವು ಈ ಸಮಗ್ರ ವಿಶ್ವದ ಅವಿಭಾಜ್ಯ ಅಂಗವಾಗಿದ್ದರೂ ನಾವು ಎಲ್ಲವನ್ನೂ ನಮ್ಮಿಂದ ಬೇರೆಯೇ ಎಂಬಂತೆ ಕಾಣುತ್ತೇವೆ. ದೇಹ, ಮನಸ್ಸು, ಆತ್ಮ 3 ಪದರಗಳು. ದೇಹವು ಹೊರಗಿನ ಪದರ, ಆತ್ಮ ಒಳಗಿನ ಕೇಂದ್ರ, ಮಧ್ಯೆ ಬರುವುದು ಮನಸ್ಸೆಂಬ ಪರದೆ. ದೇಹವು ಒಂದು ಯಂತ್ರವಾಗಿರುವುದರಿಂದ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ದೇಹವನ್ನು ನಿಯಂತ್ರಿಸುವುದು ನಮ್ಮ ಮನಸ್ಸು. ನಮ್ಮ ಮನಸ್ಸು ಬುದ್ಧಿಯನ್ನು, ನೆನಪನ್ನು ಉಪಯೋಗಿಸಿಕೊಳ್ಳುತ್ತದೆ. ಬುದ್ಧಿಯು ದೇಹದ ಪ್ರಕೃತಿಯ ಗುಣ. ದೇಹದ ಅಂಗಾಂಗಗಳು ನಮ್ಮ ನೆನಪಿನ ಪ್ರಕಾರವೇ ಕೆಲಸ ಮಾಡುತ್ತವೆ. ದೇಹ, ಬುದ್ಧಿ, ನೆನಪು, ಜ್ಞಾನ, ಮನಸ್ಸು, ಜೀವಾತ್ಮ ಇವುಗಳ ಸಂಯೋಜನೆಯೇ ಒಬ್ಬ ವ್ಯಕ್ತಿ.
ಈ ವ್ಯಕ್ತಿಗೆ ಶಕ್ತಿಯು ಹರಿಯುವುದು ಆತ್ಮದಿಂದ. ಆತ್ಮದ ಸ್ವರೂಪ ಪ್ರಾಣ, ಪ್ರಜ್ಞೆ, ಆನಂದ. ಮನಸ್ಸಿಗೆ ತನ್ನದೇ ಆದ ಬುದ್ಧಿ ಇಲ್ಲ. ಬುದ್ಧಿಯು ಕೇವಲ ಒಂದು ಶಕ್ತಿ. ಮನಸ್ಸು ತನ್ನ ಕಾರ್ಯನಿರ್ವಹಣೆಯಲ್ಲಿ ಬುದ್ಧಿಯನ್ನು, ಜ್ಞಾನವನ್ನು ಮತ್ತು ನೆನಪನ್ನು ಉಪಯೋಗಿಸಿಕೊಳ್ಳುತ್ತದೆ. ಜ್ಞಾನ ಅಥವಾ ತಿಳುವಳಿಕೆ ಮತ್ತು ನೆನಪು ಇವಿಲ್ಲದೆ ಮನಸ್ಸು ಯಾವ ಕಾರ್ಯವನ್ನು ಮಾಡಲಾರದು. ಜ್ಞಾನವು ಸತ್ಯವಾಗಿರಬೇಕು. ತಪ್ಪು ಜ್ಞಾನವಾಗಿದ್ದರೆ, ತಪ್ಪು ತಿಳುವಳಿಕೆಯಾಗಿದ್ದರೆ ಮನಸ್ಸಿನ ಜೀವನದ ಗತಿಯೇ ಬದಲಾಗುತ್ತದೆ. ಪ್ರಪಂಚದ ವಸ್ತು ವಿಷಯಗಳು ನಮ್ಮ ಅಂಗಾಂಗಗಳ ಮೇಲೆ ಯಾವಾಗಲೂ ಪ್ರಹಾರ ಮಾಡುತ್ತಿರುತ್ತವೆ. ಪ್ರತಿಯೊಂದು ವಸ್ತುವು ತಮ್ಮದೇ ಆದ ಗುಣಗಳನ್ನು ಹೊಂದಿದೆ. ಪ್ರತಿ ವಸ್ತುವು ಇನ್ನೊಂದರಿಂದ ಬೇರೆಯೇ ಆಗಿದೆ. ಒಂದೇ ಮರದ ಒಂದೇ ಕೊಂಬೆಯ ಎರಡು ಎಲೆಗಳು ಒಂದರಂತೆ ಇನ್ನೊಂದು ಇರುವುದಿಲ್ಲ. ಎಲ್ಲವೂ ಕಾಲ ದೇಶಗಳ ಅಂತರದಿಂದ ಬೇರೆ ಬೇರೆಯಾಗಿವೆ. ಕಾಲ ದೇಶಗಳ ಅಂತರವು ಅವುಗಳ ಗುಣಗಳನ್ನು ಬದಲಾಯಿಸುತ್ತವೆ. ವಿಶ್ವದ ಸಮಸ್ತ ಗ್ರಹಗಳು, ಸೂರ್ಯ, ಚಂದ್ರರು, ನಕ್ಷತ್ರಗಳು ನಮ್ಮ ಭೂಮಿಯ ಪ್ರತಿ ವಸ್ತುವಿನ ಮೇಲೆಯೂ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಸಮಸ್ತ ವಿಶ್ವವು ಚಾಲನೆಯಲ್ಲಿ ಇರುವುದರಿಂದ ಬದಲಾಗುವ ಒಂದು ಕ್ಷಣವೂ ಇನ್ನೊಂದನ್ನು ಬದಲಾಯಿಸುತ್ತದೆ. ಈ ಬದಲಾಗುವ ವಸ್ತುಗಳನ್ನು, ವಿಷಯಗಳನ್ನು, ಅವುಗಳ ಗುಣಗಳನ್ನು ನಮ್ಮ ಇಂದ್ರಿಯಗಳ ಮೂಲಕ ಜೀವಾತ್ಮವು ಅನುಭವಿಸುತ್ತದೆ. ಈ ಪ್ರತಿಯೊಂದು ಅನುಭವವು ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ನಿಲ್ಲುತ್ತವೆ. ನಮ್ಮ ಇಂದ್ರಿಯಗಳು ಋಷಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಇದ್ದದ್ದನ್ನು ಇರುವ ಹಾಗೆಯೇ ನೋಡುತ್ತವೆ. ಅದರ ಶಬ್ದವನ್ನು ಕೇಳುತ್ತದೆ, ಸವಿಯುತ್ತದೆ, ಮೂಸುತ್ತದೆ ಮತ್ತು ಸ್ಪರ್ಶಿಸುತ್ತದೆ. ಆದರೆ ನಮ್ಮ ಮನಸ್ಸಿದೆಯಲ್ಲ, ಅದು ತನಗೆ ಬೇಕಾದ ಹಾಗೆ ಪರಿವರ್ತಿಸುತ್ತದೆ. ಮನಸ್ಸಿಗೆ ಬೇಕಾದರೆ ಕುರೂಪಿಯು ಸುಂದರವಾಗಿಯೂ, ಸುಳ್ಳು ನಿಜವಾಗಿಯೂ, ಕಪ್ಪು ಬಿಳುಪಾಗಿಯೂ ಕಾಣುತ್ತದೆ. ಮನಸ್ಸಿಗೆ ಬೇಡವಾದಲ್ಲಿ ಎಲ್ಲವನ್ನೂ ತ್ಯಜಿಸಿ ಬಿಡುತ್ತದೆ. ನಮ್ಮ ಮನಸ್ಸಿನ ಮೂಲಕ ನಾವು ಏನನ್ನು ಅವಲೋಕಿಸಿದರೂ ಸತ್ಯವನ್ನು ಕಾಣಲಾರೆವು. ಮನಸ್ಸು ಒಂದು ಕಪ್ಪು ಮೋಡವಿದ್ದಂತೆ ನಮ್ಮ ಪ್ರಜ್ಞೆಯ ಆಕಾಶದ ಬೆಳಕನ್ನು ಮರೆಮಾಡುತ್ತದೆ. ವಿಶ್ವದ ಸಮಸ್ತ ವಸ್ತು ವಿಷಯಗಳಿಗೂ ಈ ಪಂಚಗುಣಗಳಾದ ಬಣ್ಣ, ಶಬ್ದ, ಸ್ಪರ್ಶ, ಸವಿ ಮತ್ತು ವಾಸನೆ ಇರುತ್ತದೆ. ಈ ಗುಣಗಳಿಲ್ಲದ ಯಾವ ವಸ್ತುವೂ ಇಲ್ಲ. ಇದಲ್ಲದೆ ರಾಜಸ, ತಾಮಸ, ಸಾತ್ವಿಕ ಗುಣಗಳಿಂದ ಯಾವ ವಸ್ತುವಾಗಲಿ, ವ್ಯಕ್ತಿಯಾಗಲಿ, ದೇವತೆಯಾಗಲಿ, ಶಕ್ತಿಯಾಗಲಿ ಹೊರತಲ್ಲ. ರಕ್ಷಿಸುವ ಗುಣ ಸಾತ್ವಿಕವಾದರೆ ಶಿಕ್ಷಿಸುವ ಗುಣ ರಾಜಸವಾಗುತ್ತದೆ ಮತ್ತು ಕತ್ತರಿಸುವ ಗುಣ ತಾಮಸವಾಗುತ್ತದೆ. ಎಲ್ಲವೂ ಗುಣಗಳ ಚಾಲನೆ, ಸಂಯೋಜನೆ, ವಿಭಜನೆ ಮತ್ತು ನಾಶ. ಬೆಂಕಿ ನೀರು ಎದ್ದಂತೆ, ಗಾಳಿ ವಾಯು ಎದ್ದಂತೆ, ಮತ್ತು ಭೂಮಿ ನೀರು ಬೆಂಕಿಗಳ ಸಮ್ಮಿಶ್ರವಿದ್ದಂತೆ. ಪ್ರಪಂಚವೆಂದರೆ ಈ ನಮ್ಮ ಪಂಚೇಂದ್ರಿಯಗಳ ಪರಿಮಿತಿಯಲ್ಲಿ ಬರುವ ಪಂಚಗುಣಗಳನ್ನು ಹೊಂದಿರುವ ಸಮಸ್ತ ವಿಶ್ವದಲ್ಲಿರುವ ವಸ್ತುಗಳು ಮತ್ತು ವಿಷಯಗಳು. ಮನುಷ್ಯನ ಸ್ವಭಾವವೇ ಈ ಗುಣಗಳೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವಾಗುತ್ತದೆ. ಈ ಪಂಚಗುಣಗಳಿಲ್ಲದಿದ್ದರೆ ಆ ವಸ್ತುವೇ ಮಾಯವಾಗುತ್ತದೆ. ನಾವು ಯಾವುದೇ ವಸ್ತುವನ್ನು ಇದೆ ಎಂದು ಹೇಳಬೇಕಾದರೆ ನಾವು ಅದನ್ನು ನೋಡಬೇಕು, ಅದರ ಶಬ್ದವನ್ನು ಕೇಳಬೇಕು, ಅದರ ವಾಸನೆಯನ್ನು ಮತ್ತು ರುಚಿಯನ್ನು ಸವಿಯಬೇಕು ಮತ್ತು ಅದನ್ನು ಸ್ಪರ್ಶಿಸಬೇಕು. ಸ್ಪರ್ಶ, ವಾಸನೆ, ರುಚಿ ಈ ಮೂರು ಗುಣಗಳಿಲ್ಲದಿದ್ದರೆ ಆ ವಸ್ತುವು ಕೇವಲ ನಮ್ಮ ಊಹೆಯಾಗುತ್ತದೆ. ಶಾಖವನ್ನು, ಆಕಾಶವನ್ನು ಮತ್ತು ಗಾಳಿಯನ್ನು ನಾವು ನೋಡಲಾಗುವುದಿಲ್ಲ, ಸವಿಯಲಾಗುವುದಿಲ್ಲ, ಮೂಸಲಾಗುವುದಿಲ್ಲ. ಆದರೆ ನಾವು ಶಾಖವನ್ನು ಮತ್ತು ಗಾಳಿಯ ಸ್ಪರ್ಶವನ್ನು ಅನುಭವಿಸುತ್ತೇವೆ. ಗುರುತ್ವಾಕರ್ಷಣೆಯಿಂದ ಕೆಳಗೆ ಬೀಳುವ ವಸ್ತುಗಳನ್ನು ನೋಡುತ್ತೇವೆ. ಈ ಪ್ರಪಂಚದ ಅಸ್ತಿತ್ವಕ್ಕೆ ದೃಶ್ಯ, ಶಬ್ದ, ವಾಸನೆ, ಸವಿ, ಸ್ಪರ್ಶ ಈ ಪಂಚ ಗುಣಗಳು ಅವಶ್ಯಕ. ನಾವು ನಿದ್ರಿಸುವಾಗಲೂ ನಮ್ಮ ಇಂದ್ರಿಯಗಳ ಶಕ್ತಿಯು ಹೃದಯಕ್ಕೆ ಹಿಂದಿರುಗುತ್ತದೆ. ನಮ್ಮ ಜೀವಾತ್ಮವು ದೇಹವನ್ನು ತ್ಯಜಿಸಿದಾಗ ನಮ್ಮ ಪ್ರಾಣವು ದೇಹದ ಇಂದ್ರಿಯಗಳ ಶಕ್ತಿಯನ್ನು ಹಿಂತೆಗೆದು ದೇಹವನ್ನು ತ್ಯಜಿಸುತ್ತದೆ. ನಮ್ಮ ಮನಸ್ಸು ಈ ನಮ್ಮ ಪಂಚೇಂದ್ರಿಯಗಳ ಮೂಲಕವೇ ಕಾರ್ಯವನ್ನು ಮಾಡುತ್ತದೆ. ಕರ್ಮೇಂದ್ರಿಯಗಳಾದ ಕೈಕಾಲುಗಳು ಪಂಚೇಂದ್ರಿಯಗಳು, ಬುದ್ಧಿ ಮತ್ತು ನೆನಪು ಜ್ಞಾನೇಂದ್ರಿಯಗಳಾದ ಪಂಚೇಂದ್ರಿಯಗಳು, ಬುದ್ಧಿ ಮತ್ತು ತಿಳುವಳಿಕೆ ಇವೆಲ್ಲವನ್ನು ನಮ್ಮ ಮನಸ್ಸು ನಿಯಂತ್ರಿಸುತ್ತದೆ. ತನಗೆ ಬೇಕಾದ ಹಾಗೆ ಅವುಗಳನ್ನು ಉಪಯೋಗಿಸುತ್ತದೆ. ಪಂಚೇಂದ್ರಿಯಗಳು ವಿಶ್ವದ ಸಮಸ್ತ ವಸ್ತು ವಿಷಯಗಳ ಗುಣಗಳನ್ನು ಸಂಗ್ರಹಿಸುತ್ತದೆ.
ಇದನ್ನು ನೆನಪಿನಲ್ಲಿ ಕಾಲ ಸನ್ನಿವೇಶಗಳ ಪ್ರಕಾರ ಜೋಡಿಸುತ್ತದೆ. ಬುದ್ಧಿಯು ಈ ನೆನಪನ್ನು ನಾನಾ ರೀತಿಯಲ್ಲಿ ಉಪಯೋಗಿಸುತ್ತದೆ. ನೆನಪಿಲ್ಲದೆ ನಮ್ಮ ಮನಸ್ಸು ಯಾವ ಕಾರ್ಯವನ್ನು ಮಾಡಲಾರದು. ನಾವು ಆತ್ಮಜ್ಞಾನವನ್ನು ಹೊಂದುವ ಮೊದಲು ಮನಸ್ಸೆಂದರೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ನಾವು ಮನಸ್ಸನ್ನು ಗೆದ್ದ ಹಾಗೆಯೇ. ಮನಸ್ಸು ನಮ್ಮ ಅಧೀನದಲ್ಲಿ ಬರುವ ಸಾಧ್ಯತೆ ಇದೆ. ನಾವು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ಪ್ರಪಂಚವನ್ನು ಅರ್ಧ ಗೆದ್ದ ಹಾಗೆಯೇ. ಪ್ರತಿಯೊಬ್ಬರ ಮನಸ್ಸು ಪ್ರತಿಯೊಬ್ಬ ಮಾನವನನ್ನು ಪ್ರತ್ಯೇಕವಾಗಿ ಮಾಡುತ್ತದೆ. ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬನಿಂದ ಬೇರ್ಪಡಿಸುವುದು ಅವರವರ ಮನಸ್ಸು. ಹಾಗಿದ್ದರೆ ಮನಸ್ಸೆಂದರೆ ಏನು? ಮನಸ್ಸೆಂದರೆ ಭಾವನೆಗಳು, ಆಸೆಗಳು, ಭಯ, ಆತಂಕ, ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಮನಸ್ಸೆಂದರೆ ಸಂಬಂಧಗಳು, ನಾನು, ನನ್ನದು ಎನ್ನುವುದು. ಮನಸ್ಸು ನಮ್ಮ ವ್ಯಕ್ತಿತ್ವದ ಸುಭದ್ರತೆಯನ್ನು ಕಾಪಾಡುವ ಮುಖ್ಯ ಭದ್ರತೆಯ ಅಧಿಕಾರಿಯಂತೆ. ದೇಹದ ಸಮಸ್ತ ಅಂಗಾಂಗಗಳ ಮತ್ತು ದೇಹಕ್ಕೆ ಸಂಬಂಧಿಸಿದ ನಾನು ಎನ್ನುವ ಸಮಸ್ತ ವಸ್ತು ವಿಷಯಗಳನ್ನು ಕಾಪಾಡುವುದು ಮನಸ್ಸಿನ ಮುಖ್ಯ ಕರ್ತವ್ಯವಾಗಿದೆ. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ದೇಹ, ಬುದ್ಧಿ, ನೆನಪು, ಸಂಪತ್ತು, ಅಧಿಕಾರ, ಜ್ಞಾನ, ಸಂಸಾರ ಎನ್ನುವ ಸರ್ವ ವಸ್ತು ವಿಷಯಗಳನ್ನು, ಅವುಗಳ ಸುಭದ್ರತೆಯನ್ನು ಮನಸ್ಸು ಕಾಪಾಡುತ್ತದೆ. ಈ ಮೊದಲನೆಯ ಜವಾಬ್ದಾರಿಯನ್ನು ಮನಸ್ಸು ಅತ್ಯಂತ ದಕ್ಷವಾಗಿ ನೆರವೇರಿಸುತ್ತದೆ. ಮನಸ್ಸಿನ ಎರಡನೆಯ ಕಾರ್ಯವೈಖರಿ ದೇಹಕ್ಕೆ ಸುಖವನ್ನು, ಸಂತೋಷವನ್ನು ಹುಡುಕುವುದು. ಯಾವುದೇ ಸನ್ನಿವೇಶದಲ್ಲಿಯೂ ದೇಹದ ಸುಭದ್ರತೆ, ಸುಖ ಮತ್ತು ವ್ಯಕ್ತಿತ್ವದ ಮುನ್ನಡೆ. ಹೇಗಾದರೂ ಎಲ್ಲಾದರೂ ಮನಸ್ಸು ಈ ವಿಷಯಗಳಲ್ಲಿ ಕಾರ್ಯಸನ್ನದ್ಧವಾಗಿರುತ್ತದೆ. ಮನಸ್ಸಿನ ಮೂರನೆಯ ಮುಖ್ಯ ಕರ್ತವ್ಯವೆಂದರೆ ಮನಸ್ಸಿನಲ್ಲಿ ತುಂಬಿರುವ ಆಸೆಗಳ ಪೂರೈಸುವಿಕೆ. ಇಲ್ಲಿ ಆಸೆ ಎಂದರೆ ಏನು ಎನ್ನುವುದನ್ನು ಮುಂದೆ ವಿಶ್ಲೇಷಿಸೋಣ. ಮನಸ್ಸು ಈ ತನ್ನ ಮೂರು ಕರ್ತವ್ಯಗಳನ್ನು ಪೂರೈಸಲು ಎಲ್ಲಾ ವಿಧವಾದ ಕಾರ್ಯವಿಧಾನಗಳನ್ನು ಅನುಸರಿಸುತ್ತದೆ. ಮನಸ್ಸಿನ ಶಕ್ತಿಗಳೇನು? ಮನಸ್ಸಿನ ವಿಧಾನಗಳೇನು? ಮನಸ್ಸಿನ ಕಾರ್ಯವೈಖರಿಗೆ ಸಾಧನಗಳೇನು? ಮನಸ್ಸು ಪ್ರಕೃತಿಯ ಅಷ್ಟಾಂಗಗಳಲ್ಲಿ ಒಂದು. ನೀರು, ಗಾಳಿ, ಬೆಂಕಿ, ಭೂಮಿ, ಆಕಾಶ, ಬುದ್ಧಿ, ಮನಸ್ಸು, ಅಹಂಕಾರ ಇವು ಪ್ರಕೃತಿಯ ಅಷ್ಟಾಂಗಗಳು. ಪ್ರತಿಯೊಂದು ಜೀವಿಯ ದೇಹವು ಈ ಅಷ್ಟ ಅಂಗಗಳಿಂದ ಮಾಡಲ್ಪಟ್ಟಿದೆ. ಅಹಂಕಾರವು ನಮ್ಮ ಗುರುತು, ನಾನು ಎಂಬ ಗುರುತು. ಈ ದೇಹಕ್ಕೆ ಅದು ಅಸ್ತಿತ್ವವನ್ನು ಕೊಡುತ್ತದೆ. ಪ್ರಪಂಚದ ವ್ಯವಹಾರದಲ್ಲಿ, ಜೀವನದಲ್ಲಿ ಅಹಂಕಾರವು ಅತಿ ಮುಖ್ಯ. ಅಹಂಕಾರವೆಂದರೆ ದೇಹ ಮತ್ತು ದೇಹಕ್ಕೆ ಸಂಬಂಧಿಸಿದ ಬುದ್ಧಿ, ಜ್ಞಾನ, ಸಂಪತ್ತು, ಅಧಿಕಾರ, ಸಂಸಾರ ಸಂಬಂಧಿಗಳು ಎಲ್ಲವೂ ದೇಹಕ್ಕೆ ಮಾತ್ರ ಬಂಧಿಸಿಕೊಂಡಿರುತ್ತದೆ. ಈ ಬಂಧನದ ಶಕ್ತಿಯೇ ಮನಸ್ಸು. ಅಹಂಕಾರದ ಅಡಿಯಾಳು ಮನಸ್ಸು. ಪ್ರಪಂಚವನ್ನು ನಮ್ಮ ದೇಹದೊಂದಿಗೆ ಬಂಧಿಸುವುದು ನಮ್ಮ ಮನಸ್ಸು. ನಮ್ಮ ಮನಸ್ಸು ಯಾವಾಗಲೂ ಈ ಅಹಂಕಾರವನ್ನು ವೃದ್ಧಿಸಲು, ಕಾಪಾಡಲು ಶ್ರಮಿಸುತ್ತದೆ. ಮನಸ್ಸಿನ ಆಧಾರ ನೆನಪು. ನೆನಪೆಂದರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಅನುಭವಿಸಿರುವ ವಸ್ತು ವಿಷಯಗಳ ಗುಣಗಳು ಮತ್ತು ಸನ್ನಿವೇಶಗಳು. ನಾವು ನೋಡುವ, ಕೇಳುವ, ಸವಿಯುವ, ಮೂಸುವ, ಸ್ಪರ್ಶಿಸುವ ಪ್ರತಿ ಅನುಭವವು ನಮ್ಮ ಭಾವನೆಗಳು, ಭಯ, ಆತಂಕ, ಸುಖ, ದುಃಖ ಎಲ್ಲವೂ ನಮ್ಮ ಮೆದುಳಿನಲ್ಲಿ ನೆನಪಾಗಿ ನೋಂದಾಯಿಸುತ್ತದೆ. ಈ ನೆನಪಿಲ್ಲದ ನಮ್ಮ ಮನಸ್ಸು ಯಾವ ಕಾರ್ಯವನ್ನು ಮಾಡಲಾರದು. ತನ್ನನ್ನೇ ಕೂಡ ತಾನು ಗುರುತಿಸಿಕೊಳ್ಳಲಾರದು. ಯಾರಾದರೂ ನಮ್ಮನ್ನು ನಮ್ಮ ಹೆಸರು ಹಿಡಿದು ಕರೆದರೆ, ಆ ಹೆಸರು ಕೇಳಿದರೆ ನಮಗೆ ನೆನಪಿಲ್ಲದಿದ್ದರೆ ನಾವು ಯಾರು, ಎಲ್ಲಿದ್ದೇವೆ ಎನ್ನುವುದು ತಿಳಿಯುವುದಿಲ್ಲ. ಇನ್ನು ಮನಸ್ಸಿನ ಇನ್ನೊಂದು ಸಹಾಯಕ ಬುದ್ಧಿ. ಸಮಯೋಚಿತವಾಗಿ ಚಿಂತಿಸಿ ಮನಸ್ಸು ಕಾರ್ಯನಿರತವಾಗುವುದಕ್ಕೆ ಸಹಾಯವಾಗುವುದು ನಮ್ಮ ಬುದ್ಧಿ. ಬುದ್ಧಿಗೆ ಸಹಾಯಕವಾಗುವುದು ಜ್ಞಾನ. ಜ್ಞಾನವೆಂದರೆ ಪ್ರಪಂಚದ ವ್ಯಾವಹಾರಿಕ ಸತ್ಯ, ಲೌಕಿಕ ಸತ್ಯ, ಭೌತಿಕ ಸತ್ಯ, ದೈವಿಕ ಸತ್ಯ ಮತ್ತು ಆಧ್ಯಾತ್ಮಿಕ ಸತ್ಯ. ನಮ್ಮ ಜ್ಞಾನವು ವಿಸ್ತರಿಸಿದಷ್ಟು ನಮ್ಮ ಮನಸ್ಸಿನ ಶಕ್ತಿಯು ಹೆಚ್ಚಾಗುತ್ತದೆ. ಮನಸ್ಸಿನ ಕಾರ್ಯವೈಖರಿ ಎಂದರೆ ಯಾವಾಗಲೂ ಸುಲಭವಾದ, ಹತ್ತಿರವಾದ ಮತ್ತು ಸುಖಕರ ಮಾರ್ಗಗಳನ್ನು ಹುಡುಕುವುದು. ಕಾಲ ದೇಶಗಳ ಅಂತರವನ್ನು ಕಡಿಮೆ ಮಾಡುವುದು ಮನಸ್ಸಿನ ಕೆಲಸ.
ಎಲ್ಲವನ್ನೂ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಎಲ್ಲವೂ ತನ್ನ ಇಂದ್ರಿಯಗಳ ವ್ಯಾಪ್ತಿಯಲ್ಲಿಯೇ ಬರಬೇಕು. ಎಲ್ಲವೂ ತನ್ನ ಆಜ್ಞೆಯನ್ನು ಪಾಲಿಸಬೇಕು ಎನ್ನುವುದು ಮನಸ್ಸಿನ ರೀತಿ. ಮನಸ್ಸು ಯಾವಾಗಲೂ ಈ ದಿಕ್ಕಿನಲ್ಲಿಯೇ ಕೆಲಸ ಮಾಡುತ್ತದೆ. ಇವೆಲ್ಲವೂ ಅಹಂಕಾರದ ಲಕ್ಷಣಗಳು. ಜ್ಞಾನವು ವಿಸ್ತರಿಸಿದಷ್ಟು ಅಹಂಕಾರವು ತಗ್ಗುತ್ತದೆ. ಅಜ್ಞಾನವು ಅಹಂಕಾರವನ್ನು ಹೆಚ್ಚಿಸುತ್ತದೆ. ಜ್ಞಾನವು ಬೆಳಕಿದ್ದಂತೆ. ಮನಸ್ಸು ಪರಿಚಿತ ವ್ಯಕ್ತಿಗಳಲ್ಲಿ, ಸನ್ನಿವೇಶದಲ್ಲಿ ಭದ್ರತೆಯನ್ನು ಕಾಣುತ್ತದೆ. ಅಪರಿಚಿತವಾದ ಯಾವುದೇ ಸನ್ನಿವೇಶದಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ಮನಸ್ಸು ಶಾಂತಿಯನ್ನು ಹೊಂದುವುದಿಲ್ಲ, ಭದ್ರತೆಯನ್ನು ಹುಡುಕುತ್ತದೆ. ಅಪರಿಚಿತವಾದ, ಗೊತ್ತಿಲ್ಲದ ಹೊಸ ಸನ್ನಿವೇಶಗಳು ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ಯಾವುದೇ ಸಾಧಾರಣವಲ್ಲದ, ಬುದ್ಧಿಗೆ ನಿಲುಕದ ಅನುಭವವು ನಮಗೆ ಭಯವನ್ನು, ಆತಂಕವನ್ನು ಹುಟ್ಟಿಸುತ್ತದೆ. ಏಕೆಂದರೆ ಆ ಸನ್ನಿವೇಶವು ನಮ್ಮ ವ್ಯಕ್ತಿತ್ವಕ್ಕೆ ಕಂಟಕವಾಗಿರಬಹುದು ಎಂಬ ಆತಂಕ. ಇನ್ನು ಮನಸ್ಸು ಅಭ್ಯಾಸದ ಕೂಸು. ಯಾವುದೇ ಅನುಭವಕ್ಕೂ ಮೊದಲು ಹಿಂಜರಿದರೂ ನಂತರ ಆ ಅಭ್ಯಾಸದಲ್ಲಿಯೇ ಕಷ್ಟಕರವಾದರೂ ಸುಖವನ್ನು, ನೆಮ್ಮದಿಯನ್ನು ಕಾಣುತ್ತದೆ. ಕಹಿಯ ಕಾಫಿಯು ಮೊದಲು ಕಷ್ಟಕರವಾದರೂ ನಂತರ ಅದೇ ಹಿತವಾಗುತ್ತದೆ. ನೋವಿನ ಅಭ್ಯಾಸದಲ್ಲಿ ನೋವೇ ಸುಖವಾಗುತ್ತದೆ. ಯಾವುದೇ ಸನ್ನಿವೇಶವನ್ನಾಗಲಿ, ಅನುಭವವಾಗಲಿ ಹೊಸದರಲ್ಲಿ ಭಯಾನಕವೆನಿಸಿದರೂ ನಂತರ ಅದರಲ್ಲಿಯೇ ನೆಮ್ಮದಿಯನ್ನು ಹೊಂದುತ್ತದೆ. ನಮ್ಮ ಮನಸ್ಸಿನ ಮಹಾಶಕ್ತಿ ಎಂದರೆ ಊಹಾಶಕ್ತಿ. ನಮ್ಮ ಮನಸ್ಸು ಏನನ್ನಾದರೂ ಕಲ್ಪಿಸಿ ಊಹಿಸಿಕೊಳ್ಳುತ್ತದೆ. ನಮ್ಮ ಮೆದುಳಿನಲ್ಲಿ ಸಂಗ್ರಹಿಸಿರುವ ನೆನಪಿನ ಸಾಗರವನ್ನೇ ಉಪಯೋಗಿಸಿ ಹೊಸದನ್ನು ಕಲ್ಪಿಸಿಕೊಳ್ಳುತ್ತದೆ. ತಾನು ಕಲ್ಪಿಸಿದುದನ್ನೇ ತಾನು ಅನುಭವಿಸುತ್ತದೆ. ತಾನು ಊಹಿಸಿ ಕಾಣುವುದನ್ನೇ ಕಂಡು ಹೆದರುತ್ತದೆ. ತಾನು ಕಲ್ಪಿಸಿದ ನಿದ್ರೆಯ ಸ್ವಪ್ನವನ್ನು, ಹಗಲು ಗನಸನ್ನು ಕಂಡು ನಿಜವೆಂದು ಭಾವಿಸುತ್ತದೆ. ತಾನು ಸೃಷ್ಟಿಸಿದ ದೃಶ್ಯಗಳ ಬಲೆಯಲ್ಲಿ ತಾನೇ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಮನಸ್ಸೆಂದರೆ ಎಲ್ಲಾ ರೀತಿಯ ಭಾವನೆಗಳು, ಭಯ, ಆತಂಕ, ನಿರಾಶೆ, ಉತ್ಸಾಹ, ಸಂತೋಷ, ದುಃಖ ಇವೆಲ್ಲವೂ ನಮ್ಮ ಉಸಿರಾಟದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಉಸಿರಾಟವೆಂದರೆ ನಮ್ಮ ರಕ್ತ ಸಂಚಾರ. ಮೆದುಳಿಗೆ ಆಮ್ಲಜನಕದ ಅವಶ್ಯಕತೆಯಲ್ಲಿ ವ್ಯತ್ಯಾಸ, ನಮ್ಮ ಇಂದ್ರಿಯಗಳ ಕಾರ್ಯವೈಖರಿಯಲ್ಲಿ ವ್ಯತ್ಯಾಸ ಎಲ್ಲವೂ ಮನಸ್ಸು ಮತ್ತು ದೇಹ ಸಂಬಂಧಗಳ ಪರಿಣಾಮ. ಮನಸ್ಸಿಗೆ ಕತ್ತಲೆ ಎಂದರೆ ಭಯ, ಮರಣವೆಂದರೆ ಭಯ, ದೇಹಕ್ಕೆ ಆಗುವ ಯಾವ ಆಘಾತ, ಅಪಘಾತವೆಂದರೂ ಭಯ. ಎಲ್ಲಾ ಭಯಗಳು ದೇಹ ಸಂಬಂಧವೇ ಆಗಿವೆ. ಮರಣವೂ ಒಂದು ಕತ್ತಲೆಯ ಪ್ರಪಂಚಕ್ಕೆ ಪ್ರವೇಶವಿದ್ದಂತೆ. ಯಾವುದು ನಮ್ಮ ಇಂದ್ರಿಯಗಳ ನಿಲುಕಿಗೆ ಬಾರದೋ ಅವೆಲ್ಲವೂ ಕತ್ತಲೆಯೇ. ಕತ್ತಲೆಯಲ್ಲಿ ನಮ್ಮ ದೇಹವು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಮರಣಾನಂತರ ದೇಹವೇ ನಾಶವಾಗುತ್ತದೆ. ಆದುದರಿಂದ ಮನಸ್ಸಿಗೆ ಕತ್ತಲೆ ಎಂದರೆ ಭಯ, ಮರಣವೆಂದರೆ ಭಯ. ಮನಸ್ಸು ಒಂದು ಇಂದ್ರಿಯವಾಗಿರುವುದರಿಂದ ಮರಣದ ನಂತರ ಮನಸ್ಸು ನಾಶವನ್ನು ಹೊಂದುತ್ತದೆ. ದೇಹವೇ ಮನಸ್ಸಿಗೆ ಆಧಾರ. ದೇಹವನ್ನು ಪ್ರಪಂಚಕ್ಕೆ ಹೊಂದಿಸಿ ಬಂಧಿಸುವುದೇ ಈ ಮನಸ್ಸು. ಮನಸ್ಸೆಂಬುದೇ ಬಂಧನದ ಹಗ್ಗ. ಮನಸ್ಸು ಮಾಯವಾದಂತೆ ಎಲ್ಲ ಬಂಧನಗಳು ನಾಶವಾಗುತ್ತವೆ. ಮನಸ್ಸಿನ ಇನ್ನೊಂದು ಗುಣ ಎಲ್ಲವನ್ನು ಬಯಸುವುದು, ಕೂಡಿ ಹಾಕಿಕೊಳ್ಳುವುದು. ಎಷ್ಟು ಬಂದರೂ ಇನ್ನಷ್ಟು ಬೇಕು ಎನ್ನುವ ದಾಹ. ಹಣ, ಸಂಪತ್ತು, ಅಧಿಕಾರ ಇವು ಮನಸ್ಸಿನ ಮುಖ್ಯ ಪ್ರಾಧಿಕಾರ. ಇಂದ್ರಿಯ ಸುಖವೇ ಮನಸ್ಸಿನ ಮುಖ್ಯ ಹುಡುಕಾಟ. ಮನಸ್ಸಿಗೆ ದೇಹವೇ ಅಸ್ತಿತ್ವ, ಸಾಧನ ಮತ್ತು ಆಧಾರ. ಆದುದರಿಂದ ಈ ದೇಹವನ್ನು ರಕ್ಷಿಸಿ ಕಾಪಾಡಿಕೊಳ್ಳಲು ಏನು ಬೇಕಾದರೂ ಮಾಡುತ್ತದೆ. ಸ್ವಾರ್ಥತೆ ಎಂದರೆ ಮನಸ್ಸು ಕೇವಲ ತನ್ನ ದೇಹದ ಸಂಬಂಧಿಕವಾಗಿರುವುದೇ ನಮ್ಮ ಮನಸ್ಸು. ಇಂತಹ ಸ್ಥಿತಿಯಲ್ಲಿ ಅಷ್ಟಾವಕ್ರನು ಜನಕ ಮಹಾರಾಜನನ್ನು ಕುರಿತು ಹೇಳುತ್ತಾನೆ, ಜನಕರಾಜನೇ, ನೀನು ಮುಕ್ತಿಯನ್ನು ಬಯಸುವುದಾದರೆ ನಮ್ಮ ಇಂದ್ರಿಯಗಳನ್ನು ಉತ್ತೇಜಿಸುವ ವಿಷಯಗಳನ್ನು, ವಸ್ತುಗಳನ್ನು ವಿಷದಂತೆಯೇ ಪರಿಗಣಿಸು, ಅವುಗಳಿಂದ ದೂರವಿರು. ನಿನಗೆ ಮೋಕ್ಷವು ಬೇಕಾದರೆ, ಈ ಪ್ರಪಂಚದ ಬಂಧನಗಳಿಂದ ಬಿಡುಗಡೆಯು ಬೇಕಾದರೆ, ನಿನ್ನ ಇಂದ್ರಿಯಗಳನ್ನು ಉತ್ತೇಜಿಸುವ ಅಂದರೆ ಯಾವುದು ನಿನಗೆ ಸುಖವನ್ನು ಕೊಡುವುದೋ, ಯಾವುದು ನಿನ್ನನ್ನು ನೀನು ಮರೆಯುವಂತೆ ಮಾಡುತ್ತದೆಯೋ ಅವುಗಳನ್ನು ತ್ಯಜಿಸು. ನಾವು ಗಮನದಲ್ಲಿ ಇಟ್ಟುಕೊಳ್ಳುವ ಒಂದು ಮುಖ್ಯ ಸತ್ಯವೆಂದರೆ, ಈ ಪ್ರಪಂಚದಲ್ಲಿ ಯಾವುದೂ ನಮ್ಮನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ. ಯಾವ ವಸ್ತು ವಿಷಯಕ್ಕೂ ನಮ್ಮನ್ನು ಬಂಧಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ. ನಾವು ಪ್ರಪಂಚವನ್ನು ಬಂಧಿಸುವ ಪ್ರಯತ್ನದಲ್ಲಿ ಇದ್ದೇವೆಯೇ ಹೊರತು ಪ್ರಪಂಚದ ಯಾವ ಶಕ್ತಿಯು
ನಮ್ಮನ್ನು ಬಂಧಿಸುವುದಿಲ್ಲ. ನಾವು ವಸ್ತು, ವಿಷಯ, ಸಂಪತ್ತು, ಅಧಿಕಾರ, ಸುಖ, ಸಂಬಂಧಗಳ ಹಿಂದೆ ಓಡುತ್ತೇವೆಯೇ ಹೊರತು ಯಾರೂ ನಮ್ಮ ಹಿಂದೆ ಬರುವುದಿಲ್ಲ. ನಾವು ಯಾವುದನ್ನು, ಯಾರನ್ನು, ಏನನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬಹುದು. ಯಾವ ವಸ್ತುವೇ ಆಗಲಿ, ವಿಷಯವೇ ಆಗಲಿ, ವ್ಯಕ್ತಿಯೇ ಆಗಲಿ, ಅವುಗಳು ನಮ್ಮ ಮನಸ್ಸಿನಲ್ಲಿ ನಿಂತರೆ ಮಾತ್ರ ಅದು ನಮಗೆ ಮುಖ್ಯವೆನಿಸುತ್ತದೆ. ಯಾವುದು ನಮ್ಮ ಮನಸ್ಸಿನಲ್ಲಿ ಬರುವುದಿಲ್ಲವೋ ಅದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ಯಾವುದನ್ನು ಬೇಕಾದರೂ ನಾವು ನಮ್ಮ ಮನಸ್ಸಿನಿಂದ ಕಿತ್ತು ತೆಗೆಯಬಹುದು. ಎಲ್ಲವೂ ನಮ್ಮ ಅನಿಸಿಕೆ. ಯಾವ ವಸ್ತುವೇ ಆಗಲಿ, ವಿಷಯವಾಗಲಿ, ವ್ಯಕ್ತಿಯೇ ಆಗಲಿ, ನಮಗೆ ಅಭ್ಯಾಸವಾದಷ್ಟು ಅದು ನಮಗೆ ಹತ್ತಿರವಾಗುತ್ತದೆ. ಅದಿಲ್ಲದಿದ್ದರೆ ಏನು ಗತಿ ಎಂಬ ಭಾವನೆಯು ಬರುತ್ತದೆ. ಅದಿಲ್ಲದಿದ್ದರೆ ನಾನೇ ಇರುವುದಿಲ್ಲ ಎಂಬ ಅತಿರೇಕ ಉಂಟಾಗುತ್ತದೆ. ಇದು ನಮ್ಮ ಮನಸ್ಸಿನ ಸ್ವಭಾವ. ಯಾವುದರಲ್ಲಾದರೂ ಮನಸ್ಸು ಆಧಾರವನ್ನು ಕಾಣಲು ಪ್ರಯತ್ನಿಸುತ್ತದೆ. ಏಕೆಂದರೆ ನಮ್ಮ ಮನಸ್ಸು ಒಂದು ಮಾಯೆ. ಇದಕ್ಕೆ ಯಾವ ಅಸ್ತಿತ್ವವೂ ಇಲ್ಲ. ಅಸ್ತಿತ್ವವೇ ಇಲ್ಲದ ಮನಸ್ಸು ಎಲ್ಲದರಲ್ಲಿಯೂ ಅಸ್ತಿತ್ವವನ್ನು, ಆಧಾರವನ್ನು, ಶಾಶ್ವತೆಯನ್ನು ಹುಡುಕುತ್ತದೆ. ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ, ಏನೂ ಇಲ್ಲ. ಎಲ್ಲವೂ ಕಾಲದ ಪರವಶ. ಕಾಲವು ಎಲ್ಲವನ್ನೂ ನುಂಗಿ ಹಾಕುತ್ತದೆ. ಒಂದು ಕಾಲದಲ್ಲಿ ಮಿತ್ರರಾದವರು ಇನ್ನೊಂದು ಕಾಲದಲ್ಲಿ ಶತ್ರುಗಳಾಗುತ್ತಾರೆ. ಬೇಕಾದದ್ದು ಬೇಡವಾಗುತ್ತದೆ. ಎಲ್ಲವೂ ಬದಲಾಗುತ್ತದೆ. ಎಲ್ಲರೂ ನಮ್ಮಿಂದ ಏನಾದರೂ ಬಯಸಿ ನಮ್ಮಲ್ಲಿಗೆ ಬರುತ್ತಾರೆಯೇ ಹೊರತು ಯಾರೂ ನಮಗಾಗಿ ಬರುವುದಿಲ್ಲ. ಎಲ್ಲರೂ ನಮಗಾಗಿಯೇ ಏನಾದರೂ ಮಾಡುತ್ತಾರೆ. ಯಾವುದಾದರೂ ವಸ್ತು, ವಿಷಯ, ವ್ಯಕ್ತಿಯ ಹಿಂದೆ ಓಡುವುದು ನಮ್ಮ ಬಯಸಿಕೆಯೇ ಹೊರತು ಅದಕ್ಕಾಗಿ ಅಲ್ಲ. ಅಂದರೆ ಆ ವಸ್ತು ವಿಷಯಗಳಿಗಾಗಿ, ವ್ಯಕ್ತಿಗಾಗಿ ಅಲ್ಲ. ಪ್ರಪಂಚದ ಯಾವ ವಸ್ತುವನ್ನು ನಾವು ತ್ಯಜಿಸಲು ಸಾಧ್ಯವಿಲ್ಲ. ನಾವು ಕಣ್ಣುಗಳು ತೆರೆದೊಡನೆಯೇ ದೃಶ್ಯ ಕಾಣುತ್ತದೆ, ಶಬ್ದಗಳು ಕೇಳುತ್ತವೆ, ಗಾಳಿ ಸ್ಪರ್ಶಿಸುತ್ತದೆ, ವಾಸನೆಗಳು ಮೂಗಿಗೆ ಬರುತ್ತವೆ. ಆದರೆ ನಾವು ಯಾವುದಕ್ಕೂ ಬಂಧಿಗಳಾಗಬೇಕಾಗಿಲ್ಲ. ಯಾವುದನ್ನು ಅಭ್ಯಾಸ ಮಾಡಿಕೊಳ್ಳುವುದೇ ಬಂಧಿಯಾಗುವುದು. ಯಾವುದಕ್ಕೂ ನಾವು ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಲು ಬಿಡಬಾರದು. ಇದೇ ಚಿತ್ತಶುದ್ಧಿ. ಯಾವುದಾದರೂ ವಿಷಯ, ವ್ಯಕ್ತಿ, ವಸ್ತುವು ನಮ್ಮ ಮನಸ್ಸಿನಲ್ಲಿ ಬೇರೂರಿದರೆ ನಾವು ಅದರ ಬಂಧಿಯಾದಂತೆ ನಮ್ಮ ಮನಸ್ಸು ನಿರ್ಮಲವಾಗಿರುವುದೇ ಮುಕ್ತಿ, ಮೋಕ್ಷ. ನಮ್ಮ ದೇಹಕ್ಕೆ ಜೀವವಿರುವವರೆಗೂ ಮುಕ್ತಿಯು ಸಾಧ್ಯವೇ ಇಲ್ಲ. ಅದಕ್ಕೆ ನೀರು, ಗಾಳಿ, ಆಹಾರ, ಮನೆ ಮುಂತಾದ ಅವಶ್ಯಕತೆಯು ನಮ್ಮನ್ನು ಅವಲಂಬಿಯನ್ನಾಗಿ ಮಾಡುತ್ತದೆ. ಆದರೆ ಮಾನಸಿಕವಾಗಿ ನಾವು ಮುಕ್ತಿಯನ್ನು ಹೊಂದಬಹುದು. ಇಂದ್ರಿಯ ಸುಖವನ್ನು ಹುಡುಕುವುದು ವಿಷವನ್ನು ಹುಡುಕಿದಂತೆ. ಮನಸ್ಸು ಅದಕ್ಕೆ ಅಭ್ಯಾಸವಾಗುತ್ತದೆ, ನಮ್ಮನ್ನು ಬಂಧಿಗಳನ್ನಾಗಿ ಮಾಡುತ್ತದೆ. ನಮ್ಮ ಮನಸ್ಸು ಒಂದು ಕನ್ನಡಿಯಂತೆ ಎಲ್ಲವನ್ನೂ ಪ್ರತಿಬಿಂಬಿಸಬೇಕೇ ಹೊರತು ಇರಬೇಕೇ ವಿನಃ ಕ್ಯಾಮರಾದಂತೆ ಯಾವುದನ್ನು ಪ್ರತಿಬಿಂಬಿಸಬೇಕು ಆ ರೀತಿ ಇರಬೇಕೇ ವಿನಃ ಕ್ಯಾಮರಾದಂತೆ ಯಾವುದನ್ನು ಸೆರೆ ಹಿಡಿಯಬಾರದು. ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಯು, ಚಿಂತೆಯು, ಆಸೆಯು ಮನೆ ಮಾಡಬಾರದು. ಯಾವುದನ್ನು ಅಂದರೆ ಯಾವ ವ್ಯಕ್ತಿಯಾಗಲಿ, ವಿಷಯವಾಗಲಿ, ವಸ್ತುವಾಗಲಿ ಮನಸ್ಸಿನಲ್ಲಿ ಮನೆ ಮಾಡಲು ಬಿಡಬಾರದು. ನಮ್ಮ ಮನಸ್ಸಿನಲ್ಲಿ ಏನಾದರೂ ನಿಂತರೆ ಮುಗಿಯಿತು. ಎಲ್ಲೆಲ್ಲಿಯೂ ನಾವು ಅದನ್ನೇ ಕಾಣುತ್ತೇವೆ, ಅದರ ಗುಣಗಳನ್ನೇ ನಾವು ಅನುಭವಿಸುತ್ತೇವೆ ಮತ್ತು ನಾವು ಅದನ್ನೇ ಅನುಕರಿಸುತ್ತೇವೆ. ಇದು ಬಹಳ ಅಪಾಯಕರ. ನಾವು ನಾವಾಗಿಯೇ ಉಳಿಯುವುದಿಲ್ಲ. ನಮ್ಮ ಮನಸ್ಸು ಒಂದು ಶಕ್ತಿಯುತವಾದ ಕಲ್ಪನಾ ಪ್ರದರ್ಶನ ಯಂತ್ರ, ಅಂದರೆ ಪ್ರೊಜೆಕ್ಟರ್. ನಾವು ಬಯಸುವುದನ್ನೇ ಎಲ್ಲೆಲ್ಲಿಯೂ ಕಾಣುತ್ತದೆ, ಪ್ರದರ್ಶಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುವ ವಸ್ತುವು ಎಲ್ಲಿಯೂ ಇಲ್ಲದಿದ್ದರೂ ನಾವು ಎಲ್ಲೆಲ್ಲಿಯೂ ಅದನ್ನೇ ಕಾಣುತ್ತೇವೆ, ಕನಸಿನಲ್ಲಿಯೂ ಕಾಣುತ್ತೇವೆ. ವಿಷಯಾಸಕ್ತವಾದ ಮನಸ್ಸು ಮತ್ತು ಇಂದ್ರಿಯಗಳನ್ನು ಮಂಕು ಮಾಡುತ್ತದೆ. ವಿಷಯಾಸಕ್ತವಾದ ಮನಸ್ಸು ನಮ್ಮ ಇಂದ್ರಿಯಗಳನ್ನು ಮಂಕು ಮಾಡುತ್ತದೆ, ಮನಸ್ಸಿನ ಸೂಕ್ಷ್ಮತೆಯನ್ನು ಹಾಳು ಮಾಡುತ್ತದೆ. ಅನುಭವಗಳಾದಷ್ಟು ಇನ್ನಷ್ಟು ಬೇಕು ಮತ್ತೂ ತೀಕ್ಷ್ಣತೆಯನ್ನು ಬಯಸುತ್ತದೆ. ಸ್ವಲ್ಪ ಖಾರವನ್ನು ತಿಂದರೆ ಇನ್ನಷ್ಟು ಬೇಕು, ಸ್ವಲ್ಪ ತಲೆಗೆ ಮತ್ತು ಏರಿದರೆ ಇನ್ನಷ್ಟು ಬಯಸುತ್ತದೆ. ಸ್ವಲ್ಪ ನೋವು ಅಭ್ಯಾಸವಾಗಿ ಮಾದಕ ವಸ್ತುವನ್ನು ಹೆಚ್ಚಾಗಿ ಬಯಸುವಂತೆ ಇನ್ನಷ್ಟು ಹೆಚ್ಚು ನೋವನ್ನು ಬಯಸುತ್ತದೆ. ಇಂದ್ರಿಯ ಸುಖಗಳಲ್ಲಿ ಆಸಕ್ತವಾಗಿರುವ ಮನಸ್ಸು ಬುದ್ಧಿಯನ್ನು ಮಂಕು ಮಾಡುತ್ತದೆ.
ಕಾಲ ದೇಶದ ಸನ್ನಿವೇಶದ ಅರಿವು ನಾಶವಾಗುತ್ತದೆ. ಬುದ್ಧಿ ನಾಶವಾದರೆ ವ್ಯಕ್ತಿಯ ವಿನಾಶವು ಖಂಡಿತ. ಇಂದ್ರಿಯ ಸುಖಗಳನ್ನು ಕೊಡುವಂತಹ ಹೆಣ್ಣು, ಮಾದಕ ವಸ್ತುಗಳು, ಜೂಜು ಮುಂತಾದ ವಸ್ತುಗಳಿಂದ ದೂರವಿರಿ. ನಮ್ಮ ಮನಸ್ಸೇ ಒಂದು ದೃಶ್ಯಗಳನ್ನು ಸೃಷ್ಟಿಸುವ, ಕಲ್ಪಿಸುವ ಯಂತ್ರ. ಅದೂ ಒಂದು ಇಂದ್ರಿಯವೇ. ಈ ನಮ್ಮ ಮನಸ್ಸನ್ನೇ ಒಂದು ಇಂದ್ರಿಯದಂತೆ ನಾವು ನೋಡಬೇಕು. ಮನಸ್ಸಿನಲ್ಲಿ ಹಾದು ಹೋಗುವ ದೃಶ್ಯಗಳನ್ನೇ ನಾವು ಅವಲೋಕಿಸಿದರೆ ನಾವು ಮನಸ್ಸನ್ನೇ ಒಂದು ಸಿನೆಮಾ ತರಹ ನೋಡಬಹುದು. ಇದು ಸಾಕ್ಷಿ ಸ್ವರೂಪ. ನಾವು ನಮ್ಮ ಮನಸ್ಸನ್ನೇ ಒಂದು ದೃಶ್ಯವನ್ನಾಗಿ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಹಾದು ಹೋಗುವ ಭಾವನೆಗಳು, ಚಿಂತೆಗಳು, ಭಯ, ಆತಂಕಗಳು ಎಲ್ಲವೂ ಹಾದು ಹೋಗುವ ಅನುಭವಗಳಾಗುತ್ತವೆ. ನಾವು ಕೇವಲ ಸಾಕ್ಷಿಗಳಾಗಿ ಉಳಿಯುತ್ತೇವೆ. ನಮಗೆ ಮನಸ್ಸಿನ ಭಾವನೆಗಳ ತೀಕ್ಷ್ಣತೆಯು ಕಡಿಮೆಯಾಗುತ್ತದೆ. ಜನಕರಾಜನು ಮನಸ್ಸಿನ ನೆಮ್ಮದಿಗೆ, ಶಾಂತಿಗೆ ಅಂದರೆ ಮನಸ್ಸಿನ ನೆಮ್ಮದಿಗೆ, ಶಾಂತಿಗೆ ಮಾರ್ಗವನ್ನು ಯಾಚಿಸುತ್ತಾನೆ. ನಮ್ಮ ಮನಸ್ಸು ಎಲ್ಲವನ್ನೂ ಪ್ರತಿಬಿಂಬಿಸುವ ಕನ್ನಡಿಯೇ ಆಗಿದೆ. ಮನಸ್ಸಿನ ಮಾಧ್ಯಮ ದೃಶ್ಯಗಳು ಎಲ್ಲವನ್ನೂ ದೃಶ್ಯವನ್ನಾಗಿ ಪರಿವರ್ತಿಸುತ್ತದೆ. ಯಾವ ವ್ಯಕ್ತಿಯ ದನಿಯು, ಯಾವ ವ್ಯಕ್ತಿಯ ವಾಸನೆಯು ಆ ವ್ಯಕ್ತಿಯ ರೂಪವನ್ನು ಮನಸ್ಸು ಸಂಬಂಧಿಸುತ್ತದೆ. ಮನಸ್ಸಿನ ಶಾಂತಿ ನೆಮ್ಮದಿಗೆ ಮಾರ್ಗ ನಿರ್ಮಲ ಮನಸ್ಸು. ಮನಸ್ಸಿನಲ್ಲಿ ಯಾವ ಭಾವನೆಯು, ಯಾವ ದೃಶ್ಯವು, ಯಾವ ಕಲ್ಪನೆಯು ಇಲ್ಲದಿರುವುದು. ಅಷ್ಟಾವಕ್ರನು ಹೇಳುತ್ತಾನೆ, ಜನಕರಾಜನೇ, ಈ ನಮ್ಮ ಮನಸ್ಸು ಹೊರಗಿನ ಪ್ರಪಂಚದ ಒಂದು ಕನ್ನಡಿಯೇ ಆಗಿದೆ. ಹೊರಗಿನ ಪ್ರಪಂಚವು ಒಂದು ಯುದ್ಧಭೂಮಿಯೇ ಆಗಿದೆ. ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತರಾಗಿರುವವರಿಗೆ ಶಾಂತಿ ನೆಮ್ಮದಿಯು ದುರ್ಲಭವೇ. ಆಗಾಗ್ಗೆ ನಾವು ನಮ್ಮ ಮನಸ್ಸನ್ನು ಪ್ರಾಪಂಚಿಕ ವಿಷಯಗಳಿಂದ ದೂರವಿರಿಸಬೇಕು. ಕ್ಷಮೆ, ದಯೆ, ಉದಾರತೆ, ಸಹಿಷ್ಣುತೆ, ತೃಪ್ತಿ ಮತ್ತು ಸತ್ಯ ಇವುಗಳನ್ನು ಅಮೃತದಂತೆ ಪರಿಗಣಿಸು. ಈ ಗುಣಗಳು ಸಾತ್ವಿಕ ಗುಣಗಳು. ಗುಣಗಳಲ್ಲಿ 3 ವಿಧ: ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಸಾತ್ವಿಕ ಗುಣವು ಸತ್ಯವನ್ನು, ಶಾಂತಿ ಸಮಾಧಾನವನ್ನು ಕೊಡುತ್ತದೆ. ರಾಜಸಿಕ ಗುಣವು ಚಟುವಟಿಕೆಯನ್ನು, ಆತುರ ಆತಂಕವನ್ನು ಕೊಡುತ್ತದೆ. ತಾಮಸಿಕ ಗುಣವು ಆಲಸಿಕೆಯನ್ನು, ಮೂರ್ಖತನವನ್ನು ಕೊಡುತ್ತದೆ. ಎಲ್ಲರಲ್ಲಿಯೂ ಎಲ್ಲಾ ಗುಣಗಳು ಒಂದೊಂದು ಸಲ ಪ್ರಾಧಾನ್ಯತೆಯನ್ನು ತಾಳುತ್ತದೆ. ಯಾರೂ ಗುಣಗಳಿಗೆ ಹೊರತಲ್ಲ. ಸಾತ್ವಿಕ ಗುಣಗಳು ಆತ್ಮದ ಗುಣಗಳೇ ಆಗಿವೆ. ನಾವು ಯಾವ ಗುಣವನ್ನು ನಮ್ಮ ಸ್ವಭಾವದ ವಿರುದ್ಧವಾಗಿ ಅಭ್ಯಾಸ ಮಾಡಿಕೊಳ್ಳುವುದು ಕಷ್ಟ. ನಮ್ಮ ಮನಸ್ಸು ಒಂದು ಅಂಗವೇ ಆಗಿರುವುದರಿಂದ ಮನಸ್ಸನ್ನು ನೋಯಿಸುವುದು ಬಲು ಸುಲಭ. ನಮ್ಮ ಅಹಂಕಾರಕ್ಕೆ ಧಕ್ಕೆ ಬಂದರೆ ಮನಸ್ಸು ನೊಂದುಕೊಳ್ಳುತ್ತದೆ. ದೇಹಕ್ಕೆ ನೋವಾದರೆ ಮನಸ್ಸು ನೊಂದುಕೊಳ್ಳುತ್ತದೆ. ನೋವು ಅನ್ನುವುದು ಅಂಗಾಂಗಗಳಿಗೆ ಮಾತ್ರ. ಆತ್ಮಕ್ಕೆ ಯಾವ ನೋವು ಇಲ್ಲ. ಅದು ಕೇವಲ ಅನುಭವಿಯು ಮಾತ್ರ. ಶುದ್ಧವಾದ ಕನ್ನಡಿಯು ದೃಶ್ಯವನ್ನು ಪ್ರತಿಬಿಂಬಿಸುವಂತೆ ಅಂಗಾಂಗಗಳಲ್ಲಿ ಆಗುವ ಬದಲಾವಣೆಗಳು ನಮ್ಮ ಮೆದುಳಿಗೆ ತಲುಪುತ್ತದೆ. ಇದನ್ನು ನಮ್ಮ ಪ್ರಜ್ಞೆ ಅನುಭವಿಸುತ್ತದೆ. ಒಂದು ಸೊಳ್ಳೆ ನಮ್ಮ ದೇಹದ ಮೇಲೆ ಕುಳಿತು ರಕ್ತವನ್ನು ಹೀರಿದರೆ ಅದು ನಮ್ಮ ದೇಹದಲ್ಲಾಗುವ ಬದಲಾವಣೆ. ಇದು ನಮ್ಮ ಮೆದುಳಿನಲ್ಲಿ ತಲುಪುತ್ತದೆ. ಮೆದುಳು ಒಂದು ಯಂತ್ರ ಮಾತ್ರ. ಮನಸ್ಸು ಮೆದುಳಲ್ಲ. ಮನಸ್ಸು ಮೆದುಳನ್ನೂ ನಿಯಂತ್ರಿಸುತ್ತದೆ. ಎಲ್ಲಾ ನೋವು, ಸುಖ, ಸಂವೇದನೆಗಳು, ಶಕ್ತಿ, ನಿಶಕ್ತಿಗಳು, ಇಂದ್ರಿಯಗಳ ಕಾರ್ಯವೈಖರಿಯು ದೇಹಕ್ಕೆ ಮಾತ್ರ. ಮನಸ್ಸೆಂದರೆ ಭಾವನೆಗಳು: ಕೋಪ, ದುಃಖ, ಸಂತೋಷ, ನಿರಾಸೆ, ಆಸೆ, ಅರಿಷಡ್ ವರ್ಗಗಳು, ಧೈರ್ಯ, ವೈರಾಗ್ಯ, ನಿರಾಸಕ್ತಿ, ಅಪೇಕ್ಷೆ, ಗೆಲ್ಲುವ ಛಲ ಇವೆಲ್ಲವೂ ಮನಸ್ಸಿನ ವಿವಿಧ ರೂಪಗಳು. ಈ ಭಾವನೆಗಳು ನಮ್ಮ ದೇಹದ ಇಂದ್ರಿಯದ ಕಾರ್ಯಕ್ರಮದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಮ್ಮ ಮನಸ್ಸಿಗೆ ಹಿತವಿಲ್ಲದಿದ್ದರೆ, ನಿರಾಸೆಯಾದರೆ ಅಂಗಾಂಗಗಳು ನಿಸ್ತೇಜವಾಗುತ್ತವೆ. ಈ ಪ್ರಪಂಚದ ಎಲ್ಲ ವ್ಯವಹಾರಗಳು, ಮನ್ನಣೆ, ಶಿಕ್ಷೆಗಳು ದೇಹಕ್ಕೆ ಮಾತ್ರವೇ ಸೀಮಿತವಾಗಿವೆ. ದೇಹವು ಆತ್ಮಕ್ಕೆ ಒಂದು ಹೊದಿಕೆಯಾಗಿರುವುದರಿಂದ ಆತ್ಮಕ್ಕೆ ಯಾವ ಬದಲಾವಣೆಯೂ ಅನ್ವಯಿಸುವುದಿಲ್ಲ. ಆತ್ಮವು ಚ್ಯುತಿಯಿಲ್ಲದ, ಭಯವಿಲ್ಲದ, ಮರಣವಿಲ್ಲದ ಶಕ್ತಿ. ತೃಪ್ತಿ ಮತ್ತು ಸತ್ಯ ಇವು ಅಮೃತದಂತೆ. ಮನಸ್ಸೆಂದರೆ ಅತೃಪ್ತಿ. ಎಷ್ಟು ಇದ್ದರೂ ಇನ್ನಷ್ಟು ಬೇಕೆಂಬ ದಾಹ. ಮನಸ್ಸಿನ ಯಾವುದೇ ಭಾವನೆಯು ನಮ್ಮ ಪ್ರಜ್ಞೆಯನ್ನು, ಬುದ್ಧಿಯನ್ನು ಅಪಹರಿಸುತ್ತದೆ. ಕೋಪದಲ್ಲಿ, ದುಃಖದಲ್ಲಿ, ನಿರಾಸೆಯಲ್ಲಿ, ಭಯದಲ್ಲಿ, ಆತುರ ಆತಂಕಗಳಲ್ಲಿ ನಾವು ಏನನ್ನು ಬೇಕಾದರೂ ಮಾಡುತ್ತೇವೆ.
ಇದು ಪ್ರಜ್ಞಾಹೀನ ಸ್ಥಿತಿಯೇ ಆಗಿರುತ್ತದೆ. ತೃಪ್ತಿ, ಉದಾರತೆ, ದಯೆ ಇವೆಲ್ಲವೂ ನಾವು ಬೆಳೆದಷ್ಟು ಹೆಚ್ಚುತ್ತದೆ. ನಮ್ಮ ಮನಸ್ಸು ದೊಡ್ಡದಾದಷ್ಟು ನಮ್ಮ ಘನತೆಯು ಹೆಚ್ಚುತ್ತದೆ. ಈಗ ಸತ್ಯ ಎಂದರೇನು? ಯಾವುದು ಸತ್ಯ? ಇದು ಅನೇಕರಿಗೆ ಅರ್ಥವಾಗದ ನಿಲುಕದ ಪದ. ನಮ್ಮ ಜೀವನದಲ್ಲಿ ಯಾವುದು ಸತ್ಯ? ಸತ್ಯವೆಂದರೆ ಯಾವುದು ಎಂದಿಗೂ ಬದಲಾಗದೋ, ಯಾವುದು ಯಾವಾಗಲೂ ಇರುವುದೋ, ಯಾವುದಕ್ಕೆ ಇನ್ನೊಂದರ ಆಧಾರವೇ ಬೇಕಿಲ್ಲವೋ ಅದೇ ಸತ್ಯ. ಕಾಲ ದೇಶಗಳ ಸನ್ನಿವೇಶಗಳನ್ನು ಮೀರಿ ನಿಲ್ಲುವುದೇ ಸತ್ಯ. ಯಾವುದು ಎಲ್ಲದಕ್ಕೂ ಮೂಲವಾಗಿದೆಯೋ ಅದೇ ಸತ್ಯ. ನಮ್ಮ ನಿಜ ಜೀವನದಲ್ಲಿ ನಾವು ನೋಡುವುದು, ಸ್ಪರ್ಶಿಸುವುದು, ಸವಿಯುವುದು ಸತ್ಯವೆನ್ನುತ್ತೇವೆ. ದೃಶ್ಯಗಳನ್ನು ನಿಜವೆನ್ನುವುದಿಲ್ಲ. ಯಾವುದು ನಮ್ಮ ಪಂಚೇಂದ್ರಿಯಗಳ ಅನುಭವಕ್ಕೆ ಬರುತ್ತದೆಯೋ ಅದನ್ನು ಸತ್ಯವೆನ್ನುತ್ತೇವೆ. ಇದು ಪ್ರಾಪಂಚಿಕ ಸತ್ಯ. ಇನ್ನು ವ್ಯಾವಹಾರಿಕ ಸತ್ಯ, ನಾವು ನುಡಿದಂತೆ ನಡೆಯುವುದು, ನೋಡಿದ್ದನ್ನು ನೋಡಿದೆ ಎಂದು ಹೇಳುವುದು, ಮಾಡಿದ್ದನ್ನು ಮಾಡಿದೆನೆಂದು ಹೇಳುವುದು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು, ಇವೆಲ್ಲವೂ ವ್ಯಾವಹಾರಿಕ ಸತ್ಯ. ಇದಾದ ನಂತರ ಆಧ್ಯಾತ್ಮಿಕ ಸತ್ಯ. ಎಲ್ಲದರ ಮೂಲವೂ ಯಾವುದೋ ಅದೇ ಸತ್ಯ. ಈ ಸತ್ಯವನ್ನು ತಿಳಿಯುವುದೇ ಜ್ಞಾನ. ಈ ಸತ್ಯ ಜ್ಞಾನದ ದಾರಿಯಲ್ಲಿ ನಡೆಯುವುದು ಧರ್ಮ. ಸತ್ಯವನ್ನು ಆಧರಿಸಿದ ಕಾರ್ಯಗಳೆಲ್ಲವೂ ಧರ್ಮವಾಗುತ್ತದೆ. ಈ ಜಗತ್ತೆಲ್ಲವೂ, ಪ್ರಪಂಚವೆಲ್ಲವೂ, ವ್ಯವಹಾರಗಳೆಲ್ಲವೂ ಈ ಸತ್ಯವನ್ನು, ಧರ್ಮವನ್ನು ಅವಲಂಬಿಸಿವೆ. ನಮ್ಮ ದೇಹವು ಸತ್ಯ, ಆದರೆ ಇದು ನಶ್ವರ. ದೇಹಕ್ಕೆ ಜನನ ಮರಣಗಳಿವೆ ಮತ್ತು ನಿರಂತರ ಬದಲಾವಣೆಯನ್ನು ಹೊಂದುತ್ತದೆ. ದೇಹವು ಒಂದು ಜೀವಂತ ವ್ಯಕ್ತಿಯಾಗಬೇಕಾದರೆ ಅದರಲ್ಲಿ ಆತ್ಮವು ನೆಲೆಸಬೇಕು. ಆತ್ಮ ಎಂದರೆ ಪ್ರಾಣ ಮತ್ತು ಪ್ರಜ್ಞೆ, ಜ್ಞಾನ. ನಾವು ದೇಹವನ್ನು ನೋಡಬಹುದೇ ವಿನಃ ಆತ್ಮವನ್ನು ನೋಡುವುದಾಗಲಿ ಕೇಳಲಾಗಲಿ ಸಾಧ್ಯವಿಲ್ಲ. ಇದು ಯಾವಾಗಲೂ ಒಂದು ಪರಮ ರಹಸ್ಯವೇ ಆಗಿದೆ. ಆಧ್ಯಾತ್ಮಿಕ ಸತ್ಯವನ್ನು ನಾವು ಬುದ್ಧಿಯಿಂದ ಗ್ರಹಿಸಬಹುದೇ ವಿನಃ ದೇಹದ ಅಂಗಾಂಗಗಳ ಮೂಲಕ ಅನುಭವಿಸಲು ಸಾಧ್ಯವಿಲ್ಲ. ಆದರೆ ಆಧ್ಯಾತ್ಮಿಕ ಜ್ಞಾನವು ನಮ್ಮ ದೇಹ, ಮನಸ್ಸು ಮತ್ತು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ನಾವು ಯಾವುದನ್ನು ನಿಜವೆಂದು ತಿಳಿಯುತ್ತೇವೆಯೋ ಅದು ಸ್ವಲ್ಪ ಕಾಲದ ನಂತರ ಮಾಯವಾಗುತ್ತದೆ. ಈ ಸಮಸ್ತ ಜಗತ್ತೆಲ್ಲವೂ ಕ್ಷರವಾಗುವ, ನಾಶವಾಗುವ ವಸ್ತುಗಳನ್ನೇ ಹೊಂದಿದೆ. ಈ ವಸ್ತುಗಳ ಒಳಗೆ ಅಡಗಿರುವುದು ಶಕ್ತಿ. ಇದನ್ನೇ ನಾವು ಸತ್ಯವೆನ್ನುತ್ತೇವೆ. ಹೊರಗೆ ಕಾಣುವುದು ಅಸತ್ಯ, ಒಳಗೆ ಇರುವುದು ಸತ್ಯ. ಮರದಲ್ಲಿ ಬೆಂಕಿಯು ಅಡಗಿರುವ ಹಾಗೆ. ಮರವು ಹತ್ತಿ ಉರಿದಾಗ ಮರ ಸುಟ್ಟು ಬೂದಿಯಾಗುತ್ತದೆ. ಬೆಂಕಿ ಅಂದರೆ ಶಾಖ ಮತ್ತು ಬೆಳಕು ಹೊರಗೆ ಬರುತ್ತದೆ. ನ ಪೃಥ್ವೀ ನ ಜಲಂ ನಾಗ್ನಿರ್ನ ವಾಯುರ್ದ್ಯೌರ್ನವಾ ಭವಾನ್ ಯೇಷಾಂ ಸಾಕ್ಷಿಣಮಾತ್ಮಾನಂ ಚಿದ್ರೂಪಂ ವಿದ್ಧಿ ಮುಕ್ತಯೇ. ನೀನು ಭೂಮಿಯಲ್ಲ, ಅಗ್ನಿಯಲ್ಲ, ವಾಯುವಲ್ಲ, ಜಲವೂ ಅಲ್ಲ, ನೀನು ಆಕಾಶವೂ ಅಲ್ಲ. ನೀನು ಎಲ್ಲವನ್ನೂ ಸಾಕ್ಷಿ ರೂಪದಲ್ಲಿ ನೋಡುವ ಪ್ರಜ್ಞಾಸ್ವರೂಪವಾಗಿದ್ದೀಯೇ. ನೀನು ಮುಕ್ತಿಯನ್ನು ಹೊಂದುವುದಕ್ಕೆ ಈ ಜ್ಞಾನವೇ ಮುಖ್ಯ. ಜ್ಞಾನವಿಲ್ಲದೆ ಮುಕ್ತಿಯಿಲ್ಲ. ಜ್ಞಾನವೇ ಮುಕ್ತಿಗೆ ಮಾರ್ಗ. ಜ್ಞಾನಯೇವ ಪರಮಂಪದ. ಅಷ್ಟಾವಕ್ರನು ಹೇಳುತ್ತಾನೆ, ಜನಕರಾಜನೇ, ನೀನು ಪ್ರಪಂಚದಲ್ಲಿ ಇರುವ ಯಾವ ವಸ್ತುವೂ ಅಲ್ಲ. ನಿನ್ನ ದೇಹವು ಈ ಪಂಚಭೂತಗಳಿಂದ ಮಾಡಲ್ಪಟ್ಟ ಒಂದು ಯಂತ್ರವಾಗಿದೆ. ನಾನು ಎಂಬ ಆತ್ಮವು ಈ ನೀರು, ಗಾಳಿ, ಆಕಾಶ, ಭೂಮಿ, ಅಗ್ನಿ ಇವುಗಳಿಂದ ಸಂಯೋಜಿತವಾದ ದೇಹದಲ್ಲಿ ನೆಲೆಸಿದೆ. ದೇಹಕ್ಕೆ ಆಧಾರವಾಗಿದೆ. ಈ ದೇಹವು ಒಂದು ಸಾಧನವಾಗಿದೆ. ನೀನು ಕೇವಲ ಈ ದೇಹವಲ್ಲ. ಈ ಜ್ಞಾನವೇ ನಿನಗೆ ಮುಕ್ತಿಗೆ ಮಾರ್ಗ ಎಂದು ಅಷ್ಟಾವಕ್ರನು ತಿಳಿಸುತ್ತಾನೆ. ನಾನು ಎಂಬ ವ್ಯಕ್ತಿತ್ವಕ್ಕೆ 3 ಚಕ್ರಗಳಿವೆ. ನಮ್ಮ ದೇಹವೇ ಒಂದು ಚಕ್ರ. ಈ ಚಕ್ರವೇ ಜೀವನವೆಂಬ ಪ್ರಯಾಣಕ್ಕೆ ಸಾಧನ. ಏನಾದರೂ ಆಗುವುದೆಲ್ಲ ಈ ದೇಹಕ್ಕೆ ಮಾತ್ರವೇ ಆಗುವುದು. ನಾನು ಎನ್ನುವುದು ಈ ದೇಹವೇ ಎಂದರೆ ತಪ್ಪಾಗಲಾರದು. ನಮ್ಮ ದೇಹದಲ್ಲಿಯೇ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಬುದ್ಧಿ, ನೆನಪು ಎಲ್ಲಾ ಅಭಿಮಾನಿ ದೇವತೆಗಳು ವಾಸವಾಗಿದ್ದಾರೆ. ಈ ದೇಹವು ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಮುಂದಕ್ಕೆ ಸಾಗುತ್ತದೆ. ನಮಗೆ ಯಾವ ಸನ್ಮಾನವಾಗಲಿ, ಅಭಿಮಾನವಾಗಲಿ, ಅವಮಾನವಾಗಲಿ ಎಲ್ಲವೂ ದೇಹಕ್ಕೆ ಆಗುತ್ತದೆ.
ಆದರೆ ದೇಹವು ಒಂದು ಯಂತ್ರ. ಈ ದೇಹಕ್ಕೆ ಯಾವ ಅಭಿಮಾನವಾಗಲಿ ಯಾವ ಸನ್ಮಾನವಾಗಲಿ ತಲುಪುವುದಿಲ್ಲ. ಇನ್ನು ಎರಡನೆಯ ಚಕ್ರ ನಮ್ಮ ಮನಸ್ಸು. ಕಣ್ಣಿಗೆ ಕಾಣದ, ಕೇಳಲಾಗದ, ತಿಳಿಯಲಾಗದ ಒಂದು ದೊಡ್ಡ ಶಕ್ತಿ ನಮ್ಮ ಮನಸ್ಸು. ಮನಸ್ಸೆಂದರೆ ಕಲ್ಪನಾ ಪ್ರಪಂಚ. ನಮ್ಮ ಊಹಾ ಪ್ರಪಂಚವೇ ಈ ಮನಸ್ಸು. ನಾವು ದೊಡ್ಡವರು, ಬುದ್ಧಿವಂತರು, ಜ್ಞಾನಿಗಳು, ವಿದ್ಯಾವಂತರು, ಸಮಾಜದ ಗಣ್ಯ ವ್ಯಕ್ತಿಗಳು, ನಮಗೆ ಸರಿಯಾದವರು ಯಾರಿದ್ದಾರೆ, ಈ ರೀತಿಯ ಅಹಂಕಾರವನ್ನು ತೋರಿಸುವುದೇ ಮನಸ್ಸು. ಇದಕ್ಕೆ ಧಕ್ಕೆ ಬಂದರೆ ನಮಗೆ ದೊಡ್ಡ ಅನಾಹುತ. ನಾವು ಯಾರೂ ಅಲ್ಲ, ಏನೂ ಅಲ್ಲ, ಏನಾಗಬೇಕು ಆಗಲಿ, ಎಲ್ಲರಂತೆ ನಾವು ಎಂಬ ಸತ್ಯವನ್ನು ಅರಿತರೆ ಮನಸ್ಸು ಹಗುರವಾಗುತ್ತದೆ. ಎಲ್ಲ ನಿಜವಾದ ಗಣ್ಯ ವ್ಯಕ್ತಿಗಳು ಯಾವ ಅಹಂಕಾರವೂ ಇಲ್ಲದೆ ಸಾಮಾನ್ಯವಾಗಿಯೇ ಇರುತ್ತಾರೆ. ಈ ಮನಸ್ಸೆಂಬ ಚಕ್ರವೇ ನಮ್ಮ ದೇಹವನ್ನು ನಿಯಂತ್ರಿಸುತ್ತದೆ. ಕರ್ಮೇಂದ್ರಿಯಗಳ, ಜ್ಞಾನೇಂದ್ರಿಯಗಳ, ಬುದ್ಧಿಯ, ನೆನಪಿನ ಚಾಲಕ ಮತ್ತು ನಿಯಂತ್ರಕ ನಮ್ಮ ಮನಸ್ಸು. ಮನಸ್ಸಿಲ್ಲದೆ ನಮ್ಮ ದೇಹದ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಈ ಪ್ರಪಂಚದ ಎಲ್ಲಾ ಅಭಿಮಾನ, ಅವಮಾನ, ಸನ್ಮಾನ ಎಲ್ಲವೂ ನಮ್ಮ ಮನಸ್ಸಿಗೆ. ಈ ಮನಸ್ಸಿನ ಮೂಲಕ ದೇಹಕ್ಕೆ ಹರಿಯುತ್ತದೆ. ನಾವು ಮನಸ್ಸೆಂಬ ಬಾಗಿಲನ್ನು ಮುಚ್ಚಿದರೆ ನಾವು ಪ್ರಪಂಚವನ್ನು ಹೊರಗಿಟ್ಟಂತೆ. ನಾವು ನಮ್ಮ ಇಂದ್ರಿಯಗಳನ್ನು, ಕಣ್ಣು, ಕಿವಿ, ಮೂಗು ಮುಂತಾದ ಬಾಗಿಲುಗಳನ್ನು ಮುಚ್ಚಲಾರೆವು. ನಮ್ಮ ಮನಸ್ಸನ್ನು ಮುಚ್ಚಿದರೆ ಎಲ್ಲವೂ ಮುಚ್ಚಿದ ಹಾಗೆ. ನಮ್ಮ ಮನಸ್ಸೇ ಎಲ್ಲಾ ಭಾವನೆಗಳು, ಭಯ, ಆತಂಕಗಳು, ಆಸೆ, ನಿರಾಸೆಗಳು, ಕೋಪ, ದುಃಖ, ದುಮ್ಮಾನಗಳು ಇವೆಲ್ಲವೂ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ನಮ್ಮಲ್ಲಿರುವ ಹಣ, ಆಸ್ತಿ, ಅಂತಸ್ತುಗಳು ಹೋದರೆ ನಮಗೆ ಕೋಪ, ತಾಪ, ದುಃಖ. ನಮ್ಮ ದೇಹಕ್ಕೆ ರೋಗ ರುಜಿನಗಳಾಗಿ ನಿಸ್ತೇಜವಾದರೆ ನಮಗೆ ಅಸಹನೆ, ದುಃಖ, ನಿರಾಸೆ. ನಮ್ಮ ಮನಸ್ಸಿನ ಆಧಾರ ನಮ್ಮ ದೇಹವೇ. ನಮಗೆ ಭಯವು ಏಕೆ ಬರುತ್ತದೆ? ಮುಖ್ಯ ಕಾರಣ ನಮ್ಮ ದೇಹವು ಯಾವಾಗ ನೋವನ್ನು ಅನುಭವಿಸುತ್ತದೆಯೋ, ಯಾವಾಗ ಅಸಹಾಯಕವಾಗುವುದೋ, ಯಾವಾಗ ಪರಾವಲಂಬಿಯಾಗುವುದೋ ಎಂಬುದೇ ದೊಡ್ಡ ಭಯ. ಎರಡನೆಯ ಭಯ ಸಾಮಾಜಿಕ. ಯಾವಾಗ ನಾವು ತಿರಸ್ಕೃತವಾಗುತ್ತೇವೆಯೋ ಎಂಬ ಭಯ. ಇದು ಗಣ್ಯರಿಗೆ ಮಾತ್ರವೇ ಅನ್ವಯಿಸುತ್ತದೆ. ಹಣವಿಲ್ಲದ, ಮನ್ನಣೆಯಿಲ್ಲದ ಸಾಮಾನ್ಯ ವ್ಯಕ್ತಿಗಳಿಗೆ ಸಮಾಜದ ಭಯವಿಲ್ಲ. ಕೇವಲ ದೇಹದ ಸ್ವಾಸ್ಥ್ಯದ ಭಯ. ನಮ್ಮ ಮನಸ್ಸು ಈ ಪ್ರಪಂಚದ ಪ್ರತಿಬಿಂಬವಾಗಿದೆ. ನಾವು ಜೀವಿಸಿರುವವರೆಗೂ ಸಮಸ್ಯೆಗಳು ತಪ್ಪಿದ್ದಲ್ಲ. ಹೊರಗಿನ ಪ್ರಪಂಚವು ಒಂದು ಯುದ್ಧಭೂಮಿಯೇ ಆಗಿದೆ. ಒಂದು ರಾಜ್ಯವು ಇನ್ನೊಂದನ್ನು ಆಕ್ರಮಿಸಲು, ನಾಶ ಮಾಡಲು ಪ್ರಯತ್ನಿಸುತ್ತದೆ. ನಮ್ಮಲ್ಲಿ ಹಣವಿದ್ದರೆ ಅದರ ಮೇಲೆ ಎಲ್ಲರೂ ಕಣ್ಣಿಟ್ಟಿರುತ್ತಾರೆ. ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಲು ಯಾವಾಗಲೂ ಸಮಸ್ಯೆಗಳು ಕಾದಿರುತ್ತವೆ. ಯಾರು ಮೇಲಿರುತ್ತಾರೆಯೋ ಅವರ ಅವನತಿಯನ್ನು ಎಲ್ಲರೂ ಆತುರದಿಂದ ನಿರೀಕ್ಷಿಸುತ್ತಾರೆ. ನಾವು ಜೀವನವೆಂಬ ಯುದ್ಧದಿಂದ ಪಲಾಯನ ಮಾಡುವುದಂತೂ ಸಾಧ್ಯವಿಲ್ಲ. ಸನ್ಯಾಸಿಗೂ ತನ್ನ ಸನ್ಯಾಸದ ಕವಚವಿಲ್ಲ. ಸಮಾಜ ಅವರನ್ನೂ ಕೂಡ ಕೊಚ್ಚಿ ತಿನ್ನುತ್ತದೆ. ಯಾವುದಕ್ಕೂ ಹೆದರದೆ ಧೀರರಾಗಿ ಹೊಡೆದಾಡುವುದೊಂದೇ ಮಾರ್ಗ. ಅವರಿಗೆ ಸಂತೋಷದ ಹಕ್ಕು. ಯಾವಾಗಲೂ ಯುದ್ಧ ಸನ್ನದ್ಧರಾಗಿರುವುದೇ ಶಾಂತಿಗೆ ಮಾರ್ಗ. ಏಕೆಂದರೆ ಈ ಪ್ರಪಂಚವು ವಿರುದ್ಧವಾದ ತತ್ವಗಳ ಮೇಲೆಯೇ ಆಧಾರಿತವಾಗಿದೆ. ಎಲ್ಲವೂ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳ ಪೈಪೋಟಿಯೇ ಆಗಿದೆ. ನಾವು ಮನಸ್ಸನ್ನು ಎಲ್ಲ ಭಾವನೆಗಳಿಂದ ಮುಕ್ತಗೊಳಿಸಿದರೆ ನಮ್ಮ ಎಲ್ಲ ಕಲ್ಪಿತ ಕಷ್ಟಗಳು ಮಾಯವಾಗುತ್ತವೆ. ದೇಹವನ್ನು ಮತ್ತು ಮನಸ್ಸನ್ನು ನನ್ನ ದೇಹ, ನನ್ನ ಮನಸ್ಸು ಎನ್ನುತ್ತೇವೆಯೇ ಹೊರತು ನಾನು ಎನ್ನುವುದಿಲ್ಲ. ಈ ನಾನು ಎನ್ನುವುದು ಆತ್ಮ. ಇದು ಮೂರನೆಯ ಚಕ್ರ. ಈ ಆತ್ಮವೇ ನಾನು ಎನ್ನುವುದು. ಆತ್ಮಕ್ಕೆ ಸಾವಿಲ್ಲ, ಚ್ಯುತಿಯಿಲ್ಲ ಮತ್ತು ಭಯವಿಲ್ಲ. ಇದಕ್ಕೆ ಸರಿಸಮಾನವಾದುದು ಯಾವುದೂ ಇಲ್ಲ. ಆತ್ಮವನ್ನು ಸುತ್ತುವರಿದಿರುವ ಪದರ ಮನಸ್ಸು. ಆತ್ಮದ ಹೊರಗಿನ ಪದರ ದೇಹ. ಆತ್ಮವೇ ದೇಹಕ್ಕೆ ಪ್ರಾಣ, ಪ್ರಜ್ಞೆ, ಜ್ಞಾನಗಳನ್ನು ಒದಗಿಸಿ ಒಂದು ಜೀವಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆತ್ಮವು ದೇಹದಲ್ಲಿ ನೆಲೆಸಿರುವವರೆಗೆ ವ್ಯಕ್ತಿಯ ದೇಹವು ಜೀವಂತವಾಗಿರುತ್ತದೆ. ಆತ್ಮವು ದೇಹವನ್ನು ಬಿಟ್ಟ ತಕ್ಷಣವೇ ದೇಹವು ಕೊಳೆಯುವ ಕಸವಾಗುತ್ತದೆ. ಆತ್ಮವು ಪರಮಾತ್ಮನ ಅಂಶವೇ ಆಗಿದೆ. ಈ ಆತ್ಮವನ್ನು ಯಾರೂ ನೋಡಲಾರರು, ಕೇಳಲಾರರು, ಸವಿಯಲಾರರು, ಮೂಸಲಾರರು, ಸ್ಪರ್ಶಿಸಲಾರರು. ಆತ್ಮವು ಇಂದ್ರಿಯಗಳ ಗೋಚರಕ್ಕೆ, ಅನುಭವಕ್ಕೆ ಬರುವುದಿಲ್ಲ. ಆತ್ಮವೇ ಇಂದ್ರಿಯಗಳ ಮೂಲಕ, ಕಣ್ಣುಗಳ ಮೂಲಕ,
ದೃಶ್ಯವನ್ನು ನೋಡುತ್ತದೆ, ಕಿವಿಗಳ ಮೂಲಕ ಶಬ್ದವನ್ನು ಕೇಳುತ್ತದೆ, ವಸ್ತುಗಳ ಸವಿಯನ್ನು ರುಚಿಸುತ್ತದೆ, ಮೂಗಿನ ಮೂಲಕ ವಸ್ತುವಿನ ವಾಸನೆಯನ್ನು ತಿಳಿಯುತ್ತದೆ, ಚರ್ಮದ ಮೂಲಕ ವಸ್ತುಗಳನ್ನು ಸ್ಪರ್ಶಿಸುತ್ತದೆ, ಮನಸ್ಸಿನ ಮೂಲಕ ಊಹಿಸುತ್ತದೆ. ಆತ್ಮವನ್ನು ಯಾವ ರೀತಿಯಲ್ಲಿಯೂ ವಿವರಿಸಲು ಸಾಧ್ಯವಿಲ್ಲ. ಅಷ್ಟಾವಕ್ರನು ಹೇಳುತ್ತಾನೆ, ಜನಕರಾಜನೇ, ನೀನು ಈ ಜಗತ್ತಿನಲ್ಲಿರುವ ಯಾವ ವಸ್ತುವೂ ಅಲ್ಲ. ನೀನು ನೀರಲ್ಲ, ಗಾಳಿಯಲ್ಲ, ಅಗ್ನಿಯಲ್ಲ, ಆಕಾಶವಲ್ಲ, ಭೂಮಿಯಲ್ಲ. ನೀನು ಏನೂ ಅಲ್ಲ, ಯಾವುದೂ ಅಲ್ಲ. ಈ ಪಂಚಭೂತಗಳೆಲ್ಲವೂ ನಶ್ವರವಾದ ವಸ್ತುಗಳ ದೇಹಗಳ ಸಂಯೋಜಕಗಳಾಗಿವೆ. ಈ ಪಂಚಭೂತಗಳು ದೇಹದ ವಿವಿಧ ಅಂಶಗಳು. ಆತ್ಮವು ದೇಹದಿಂದ ನಿರ್ಗಮಿಸಿದ ತಕ್ಷಣವೇ ದೇಹವು ಪಂಚಭೂತಗಳಿಂದಲೂ ವಿಸರ್ಜಿತವಾಗುತ್ತದೆ. ದೇಹದಲ್ಲಿದ್ದ ನೀರು ಆವಿಯಾಗುತ್ತದೆ, ಗಾಳಿ ಮಾಯವಾಗುತ್ತದೆ, ದೇಹದಲ್ಲಿದ್ದ ಭೂಮಿಯ ಅಂಶ ಭೂಮಿಯೊಡನೆ ಒಂದಾಗುತ್ತದೆ, ದೇಹವೇ ಮಾಯವಾಗುತ್ತದೆ, ಮನಸ್ಸು ಮಾಯವಾಗುತ್ತದೆ. ಆತ್ಮವು ಏನಾಗುವುದೋ ಯಾರೂ ತಿಳಿಯರು. ಆತ್ಮವು ದೇಹದಲ್ಲಿ ನೆಲೆಸಿರುವ ತನಕ ನಾವು ಒಬ್ಬ ವ್ಯಕ್ತಿಯಾಗಿ ಪ್ರಜ್ಞಾವಂತರಾಗಿರುತ್ತೇವೆ. ಆತ್ಮವು ಪ್ರಾಣ ಪ್ರಜ್ಞಾ ರೂಪವೇ ಆಗಿದೆ. ಇದನ್ನು ದೇಹದ ಮೂಲಕ ಅನುಭವಿಸುತ್ತೇವೆ. ನಾವು ನಮ್ಮ ಬಾಲ್ಯಾವಸ್ಥೆಯಲ್ಲಿ ದೇಹ, ಮನಸ್ಸು ಮತ್ತು ಎಲ್ಲವೂ ಒಂದಾಗಿರುತ್ತದೆ. ನಂತರ ನಾವು ಬೆಳೆಯುತ್ತಾ ನಮ್ಮ ಮನಸ್ಸಿನ ಅರಿವಾಗುತ್ತದೆ. ನಮ್ಮ ಯೌವನವು ಕಳೆದ ನಂತರ ನಮ್ಮ ದೇಹ ಮತ್ತು ಮನಸ್ಸಿಗೆ ಚೈತನ್ಯವನ್ನು ನೀಡುವ ಆತ್ಮದ ಅರಿವಾಗುತ್ತದೆ. ಎಲ್ಲವೂ ತೆಂಗಿನಕಾಯಿಯಂತೆ. ಮೊದಲು ಮೇಲಿನ ಜೊಂಗು, ಒಳಗಿನ ಚಿಪ್ಪು, ತಿರುಳು ಮತ್ತು ನೀರು ಎಲ್ಲವೂ ಒಂದಾಗಿರುತ್ತದೆ. ನಂತರ ಕಾಯಿ ಬಲಿಯುತ್ತಾ ಹೊರಗಿನ ಜೊಂಗು, ಒಳಗಿನ ಚಿಪ್ಪು, ತಿರುಳು ಮತ್ತು ನೀರು ಎಲ್ಲವೂ ಬೇರೆಯಾಗುತ್ತದೆ. ಕೊನೆಗೆ ಕೇವಲ ಜೊಂಗು, ಚಿಪ್ಪು ಮತ್ತು ಕೊಬ್ಬರಿಯೇ ಬೇರೆ ಬೇರೆಯಾಗಿ ಉಳಿಯುತ್ತದೆ. ಆತ್ಮವು ಅವ್ಯಕ್ತ, ದೇಹವು ಆತ್ಮದ ವ್ಯಕ್ತ ರೂಪ. ಆತ್ಮವು ಪ್ರಕಟವಾಗಬೇಕಾದಾಗ ದೇಹದ ರೂಪವನ್ನು ಹೊಂದುತ್ತದೆ. ಈ ವಿಶ್ವವು ಪರಮಾತ್ಮನ ವ್ಯಕ್ತ ರೂಪ. ಆತ್ಮಕ್ಕೆ ದೇಹಗಳನ್ನು ಸಂಯೋಜಿಸುವ ಬುದ್ಧಿಶಕ್ತಿಗಿದೆ. ಪಂಚಭೂತಗಳನ್ನು ಉಪಯೋಗಿಸಿ ಆತ್ಮವು ದೇಹಗಳನ್ನು ಸೃಷ್ಟಿಸುತ್ತದೆ. ಜೀವನ ಪರ್ಯಂತವೂ ನಮಗೆ ದೇಹ ಮತ್ತು ಮನಸ್ಸಿನ ವರ್ತುಲದಲ್ಲಿಯೇ ಜೀವಿಸುತ್ತೇವೆ. ಆತ್ಮದ ಪರಿಚಯವೇ ಆಗುವುದಿಲ್ಲ. ದೇಹವು ಬದಲಾಗುತ್ತದೆ. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ. ಮನಸ್ಸು ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಯಾವುದು ಬದಲಾಗುವುದಿಲ್ಲ ಎಂದರೆ ಅದು ನಮ್ಮ ಪ್ರಜ್ಞೆ. ಯಾವ ಕಾಲ ದೇಶ ಸನ್ನಿವೇಶದಲ್ಲಿಯೂ ನಮ್ಮ ಪ್ರಜ್ಞೆಯು ಮಾತ್ರ ಬದಲಾಗುವುದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.